ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ ವಿಚಾರ ಮಾಡ್ತಿದ್ವಿ. ಅದರಲ್ಲಿ ಗಂಧರ್ವನು ಅರ್ಜುನನಿಗೆ ಅನೇಕ ಕಥೆಗಳನ್ನು ಹೇಳ್ತಾನೆ. ವಸಿಷ್ಠರ ಬಗ್ಗೆ, ವಸಿಷ್ಠರ ಮಗನಾದ ಗುರು ಪ್ರದೇಶದಿಂದ ಹುಟ್ಟಿರೋ ಅಂಥ ಉಪಾಖ್ಯಾನವನ್ನು ಹೇಳ್ತಾನೆ. ಅದರ ನಂತರ ಗಂಧರ್ವನ ಹತ್ರ ಅರ್ಜುನನು ನಿನ್ನ ಕುದುರೆಗಳು ಕೊಡ್ತೀಯ ಅಂತ ಹೇಳಿದ್ದೆಲ್ಲ ಈಗೆಲ್ಲ ಸಮಯ ಬಂದಾಗ ಕೇಳ್ತೀವಂತ. ಲಾಸ್ಟಲ್ಲಿ ಮಹಾಭಾರತ ಯುದ್ಧ ಬಂದಾಗ ಆವಾಗ ದಿವ್ಯ ಕುದುರೆಗಳನ್ನು ಆವಾಗ ತಗೊತಾನೆ. ಈಗ ಮತ್ತೆ ಪ್ರಯಾಣ ಮುಂದುವರಿತಾರೆ ಅವರು. ವೈಶಂಪಾಯನರು ಪ್ರವಚನವನ್ನು ಮುಂದುವರಿಸುತ್ತಾ ಹೇಳುತ್ತಾರೆ. ಜನಮೇಜಯ, ಅನಂತರದಲ್ಲಿ ನರಶಾರ್ದೂಲರಾದ 5 ಪಾಂಡವ ಸೋದರರು ದ್ರೌಪದಿಯನ್ನು ನೋಡುವ ಸಲುವಾಗಿಯೂ ಪಾಂಚಾಲ ದೇಶವನ್ನು ನೋಡುವ ಸಲುವಾಗಿಯೂ ಮತ್ತು ಅಲ್ಲಿ ನಡೆಯಲಿದ್ದ ಸ್ವಯಂವರ ಮಹೋತ್ಸವವನ್ನು ನೋಡುವ ಸಲುವಾಗಿಯೂ ಪ್ರಯಾಣ ಮಾಡಿದರು. ತಾಯಿಯೊಡನೆ ಪಾಂಚಾಲ ನಗರಿಗೆ ಪ್ರಯಾಣ ಮಾಡುತ್ತಿದ್ದಾಗ ಪಾಂಡವರು ಹಾದಿಯಲ್ಲಿ 100 ಮಂದಿ ಬ್ರಾಹ್ಮಣರು ಗುಂಪು ಗುಂಪಾಗಿ ಪಾಂಚಾಲ ನಗರಾಭಿಮುಖವಾಗಿಯೇ ಹೋಗುತ್ತಿರುವುದನ್ನು ಕಂಡರು. ಬ್ರಹ್ಮಚಾರಿಗಳಾದ ಪಾಂಡವರನ್ನು ಬ್ರಾಹ್ಮಣರು ಪ್ರಶ್ನಿಸಿದರು. ಮಹಾನುಭಾವರೇ, ನೀವೆಲ್ಲರೂ ಯಾವ ದೇಶದ ಕಡೆಯಿಂದ ಬರುತ್ತಿರುವಿರಿ ಮತ್ತು ಯಾವ ದೇಶಕ್ಕೆ ಪ್ರಯಾಣ ಮಾಡುತ್ತಿರುವಿರಿ? ಅವರ ಪ್ರಶ್ನೆಗಳಿಗೆ ಯುಧಿಷ್ಠಿರನು ಉತ್ತರವನ್ನಿತ್ತನು. ಬ್ರಾಹ್ಮಣೋತ್ತಮರೇ, ನಾವೈವರು ಸಹೋದರರು ಜೊತೆಯಾಗಿಯೇ ಇರತಕ್ಕವರು. ನಮ್ಮ ತಾಯಿಯೊಡನೆ ಪ್ರಯಾಣ ಮಾಡುತ್ತಿರುವೆವು. ನಾವು ಏಕಚಕ್ರ ನಗರಿಯಿಂದ ಬರುತ್ತಿದ್ದೇವೆ. ತಮಗೆ ತಿಳಿದಿದ್ದ ವಾರ್ತೆಯನ್ನು ಬ್ರಾಹ್ಮಣರು ಸಂಭ್ರಮದಿಂದ ಹೇಳತೊಡಗಿದರು. ನೀವು ಹಿಂದೆ ಶೀಘ್ರವಾಗಿ ದೃಪದ ನಗರಿಗೆ ಹೋಗಿರಿ. ಅಲ್ಲಿ ಒಂದು ದೊಡ್ಡ ಸ್ವಯಂವರವು ನಡೆಯಲಿದೆ. ಆ ಸ್ವಯಂವರಕ್ಕಾಗಿ ಅಗಣಿತವಾಗಿ ದ್ರವ್ಯವನ್ನು ವೆಚ್ಚ ಮಾಡುವವರು. ನಾವು ಅಲ್ಲಿಗೆ ಒಟ್ಟಿಗೆ ಹೋಗುತ್ತಿರುವೆವು. ನಮ್ಮ ಸಂಗಡವೇ ನೀವಲ್ಲಿಗೆ ಬರಬಹುದು. ಪಾಂಡವರು ವಾರ್ತೆಯನ್ನು ಕೇಳಲು ಔತ್ಸುಕ್ಯದಿಂದ ಕೂಡಿದ ಮುಖ್ಯ ಭಾವಗಳನ್ನು ತೋರುತ್ತಾ ಬ್ರಾಹ್ಮಣರೊಡನೆ ನಡೆದು ಹೋಗುತ್ತಿದ್ದರು. ಮತ್ತೊಬ್ಬ ಬ್ರಾಹ್ಮಣನು ಹೇಳತೊಡಗಿದನು, ಅಲ್ಲೊಂದು ದೊಡ್ಡ ಹಬ್ಬವೇ ನಡೆಯುವುದು. ಮಹಾತ್ಮನಾದ ಯಜ್ಞಸೇನನೆಂಬುವನ ಬಗೆಗೆ ಕೇಳುವಿರಾ? కొన్ని నీళ్ళు తాగండి. ಅವನನ್ನು ದೃಪದನೆಂದೂ ಕರೆಯುವರು. ಅವನಿಗೆ ಒಬ್ಬಳು ಮಗಳಿರುವಳು. ಅವಳೇನೂ ಸಾಮಾನ್ಯಳಲ್ಲ. ಯಜ್ಞೇಶ್ವರನ ಮಧ್ಯದಿಂದ ಹೊರಬಂದವಳು. ಕಮಲದ ಎಸುಳುಗಳಂತಿರುವ ಕಣ್ಣುಗಳು, ಮಾಲಿನ್ಯವಿಲ್ಲದ ಶುಭ ಲಕ್ಷಣಗಳುಳ್ಳ ಶರೀರದ ಕಾಂತಿ, ಎಷ್ಟು ನೋಡಿದರೂ ಮತ್ತೊಮ್ಮೆ ನೋಡಬೇಕೆನ್ನುವ ಆಕರ್ಷಣೀಯವಾದ ಸೌಂದರ್ಯ ಇವುಗಳುಳ್ಳ ಆ ದ್ರೌಪದಿಯು ಕೋಮಲಾಂಗಿಯಾಗಿಯೂ ಮನನಶೀಲಳಾಗಿಯೂ ಇರುವಳು. ನಿಶ್ಚಯವಾಗಿಯೂ ಅವಳು ಚೆಲುವಿನ ರಾಣಿಯೇ ಆಗಿರುವಳು. ಅವಳ ಅಣ್ಣನ ಹೆಸರು ದೃಷ್ಟದ್ಯುಮ್ನ. ಅವನು ಬಹು ಬಲಪರ ಕ್ರಮವುಳ್ಳವನು. ದ್ರೋಣನನ್ನು ಸಂಹಾರ ಮಾಡುವುದಕ್ಕಾಗಿಯೇ ಅವನು ಹುಟ್ಟಿರುವನೆಂದು ಹೇಳುತ್ತಾರೆ. ಆತನು ಧನುರ್ಬಾಣಗಳನ್ನು ಕತ್ತಿ ಕವಚಗಳನ್ನು ಧರಿಸಿ 2ನೆಯ ಯಜ್ಞೇಶ್ವರನಂತೆಯೇ ಯಜ್ಞಮಂಟಪವನ್ನು ಬೆಳಗುತ್ತಾ ಅಗ್ನಿಕುಂಡದ ಮಧ್ಯಭಾಗದಿಂದ ಹೊರಗೆ ಬಂದವನು. ಅವನ ತಂಗಿಯಾದ ಕೃಶಮಧ್ಯೆಯಾದ
ಕಳಂಕರಹಿತಳಾದ ದ್ರೌಪದಿಯ ಶರೀರದಿಂದ ಹೊರಸೂಸುವ ಸುಗಂಧವು ಒಂದು ಹರಿದಾರಿಯವರೆಗೂ ಪ್ರಸರಿಸುವುದು. ಮತ್ತೊಬ್ಬ ಬ್ರಾಹ್ಮಣನು ಮಾತನ್ನು ಮುಂದುವರಿಸಿದನು. ಸ್ವಯಂವರದ ಮೂಲಕವಾಗಿ ವಿವಾಹವಾಗಲಿರುವ ದೃಪದನ ಪುತ್ರಿಯನ್ನು ನೋಡುವ ಸಲುವಾಗಿಯೂ ದೇವಲೋಕದಲ್ಲಿ ನಡೆಯುವ ವೈಭವಪೂರ್ಣವಾದ ಮಹೋತ್ಸವಕ್ಕೆ ಸದೃಶವಾದ ಉತ್ಸವವನ್ನು ನೋಡುವ ಸಲುವಾಗಿಯೂ ನಾವಲ್ಲಿಗೆ ಪ್ರಯಾಣ ಮಾಡುತ್ತಿದ್ದೇವೆ. ಮತ್ತೊಬ್ಬ ಬ್ರಾಹ್ಮಣನು ತಮಗಾಗುವ ಪ್ರಯೋಜನವನ್ನು ವಿವರಿಸಿ ಹೇಳಿದನು. ಯಜ್ಞಶೀಲರು, ದಾನಶೀಲರು, ಭೂರಿ ದಕ್ಷಿಣೆಗಳನ್ನು ಕೊಡುವವರು, ವೇದಾಧ್ಯಯನ ಸಂಪನ್ನರು, ಶುದ್ಧರು, ಮಹಾತ್ಮರು, ವ್ರತನಿಷ್ಠರು, ತರುಣರು, ದರ್ಶನೀಯರು, ಅತಿರಥ ಮಹಾರಥರು, ಅಸ್ತ್ರವಿದ್ಯಾ ನಿಪುಣ್ಯರು ಆದ ರಾಜರು ಮತ್ತು ರಾಜಪುತ್ರರು ನಾನಾ ದೇಶಗಳಿಂದ ಸ್ವಯಂವರಕ್ಕಾಗಿ ಅಲ್ಲಿಗೆ ಬರುತ್ತಾರೆ. ಅಲ್ಲಿಗೆ ಬರುವ ರಾಜಕುಮಾರರೆಲ್ಲರಿಗೂ ದ್ರೌಪದಿಯನ್ನು ಪಡೆಯುವ ಆಶಯವಿದ್ದೇ ಇರುತ್ತದೆ. ತಾವು ವಿಜಯ ಗಳಿಸುವ ಸಲುವಾಗಿ, ದ್ರೌಪದಿಯನ್ನು ಪಡೆಯುವ ಸಲುವಾಗಿ ಆ ರಾಜರೆಲ್ಲರೂ ನಾನಾ ವಿಧವಾದ ದಾನಯೋಗ್ಯವಾದ ವಸ್ತುಗಳನ್ನು ಕೊಡುತ್ತಾರೆ. ಧನ ಕನಕ ವಸ್ತುಗಳನ್ನು, ಗೋವುಗಳನ್ನು ದಾನ ಕೊಡುವರಲ್ಲದೆ ಭಕ್ಷ್ಯ ಭೋಜ್ಯಾದಿಗಳಿಂದ ಕೂಡಿದ ಮೃಷ್ಟಾನ್ನವನ್ನು ನೀಡುತ್ತಾರೆ. ಎಲ್ಲಾದರೂ ಹೋಗ್ತಿದ್ದಾಗ ಇದನ್ನು ಲೆಕ್ಕ ಹಾಕ್ಕೊಂಡು ಹೋಗ್ತಾರೆ, ಎಲ್ಲಿ ಊಟ ಚೆನ್ನಾಗಿ ಸಿಗುತ್ತೋ ಇಲ್ಲ ಅಂತ. ಅವರು ಕೊಡುವ ಧನಧಾನ್ಯಾದಿ ದಾನಗಳನ್ನು ಪಡೆದು ವೈಭವಪೂರ್ಣವಾಗಿ ನಡೆಯುವ ಸ್ವಯಂವರವನ್ನು ನೋಡಿ ಆನಂದಿಸಿ ಮುಂದೆ ನಾವು ನಮ್ಮ ಇಚ್ಛೆ ಬಂದಲ್ಲಿಗೆ ಹೊರಟು ಹೋಗುವೆವು. ಮತ್ತೊಬ್ಬನು ಹೇಳಿದನು, ಇಷ್ಟು ಮಾತ್ರವಲ್ಲ, ನಾನಾ ದೇಶಗಳಿಂದ ಬರುವ ರಾಜಕುಮಾರರ ಜೊತೆಯಲ್ಲಿ ಸಂಗೀತಗಾರರು, ವಾದ್ಯಗಾರರು, ನರ್ತಕರು, ಸೂತ ಮಾಗಧರು ಮತ್ತು ಮಲ್ಲಯುದ್ಧ ಮಾಡುವ ಮಹಾಬಲರಾದ ಜಟ್ಟಿಗಳು ಎಲ್ಲರೂ ಬರುತ್ತಾರೆ. ಅವರಿಂದ ಕಲಾ ಪ್ರದರ್ಶನದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ. ರಾಜಕುಮಾರರು ಕೊಡುವ ಭೂರಿ ದಕ್ಷಿಣೆಗಳನ್ನು ತೆಗೆದುಕೊಂಡು ನೇತ್ರಾನಂದಕರವಾಗುವ ಸ್ವಯಂವರವನ್ನು ನೋಡಿ, ನೃತ್ಯ ನಾಟಕಗಳ ಪ್ರದರ್ಶನವನ್ನು ಸಂದರ್ಶಿಸಿ ಮಹಾತ್ಮರಾದ ನೀವು ನಮ್ಮ ಜೊತೆಯಲ್ಲಿಯೇ ಹಿಂದಿರುಗಬಹುದು. ಆ ಮಧ್ಯದಲ್ಲಿ ಬೇರೊಬ್ಬನನ್ನು ಒಂದು ಉದ್ಗಾರವನ್ನು ತೆಗೆದನು. ನೀವೆಲ್ಲರೂ ದೇವತೆಗಳಂತೆಯೇ ಸ್ಫುರದ್ರೂಪಿಗಳಾಗಿರುವಿರಿ. ಅದೃಷ್ಟವಶದಿಂದ ನಿಮ್ಮ ಮೇಲೆ ರಾಜಕುಮಾರಿಯ ದೃಷ್ಟಿಯು ಬಿದ್ದು ನಿಮ್ಮ ಐವರಲ್ಲಿ ಯಾರೊಬ್ಬರ ಕೊರಳಿಗಾದರೂ ಸ್ವಯಂವರ ಮಾಲೆಯನ್ನು ಹಾಕಿದರೂ ಹಾಕಬಹುದು. ಏನೇನೋ ಊಹಿಸಿಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಬ್ಬನು ಭೀಮನ ಕಡೆಗೆ ತಿರುಗಿ ಹೇಳಿದನು, ಅದು ಹೇಗಾದರೂ ಆಗಲಿ, ಇವನು ಇತರ ದೇಶಗಳಿಂದ ಬರುವ ಮಲ್ಲರೊಡನೆ ಕುಸ್ತಿಗೆ ನಿಂತರೆ ಜಯಗಳಿಸುವುದಂತೂ ನಿಶ್ಚಯ. ಭೀಮನ ಶರೀರ ನೋಡಿ ಅವನು ಹೇಳ್ತಾ ಇದ್ದಾನೆ, ಅದರಿಂದ ಯಥೇಚ್ಛವಾಗಿ ಹಣವನ್ನು ಗಳಿಸುತ್ತಾನೆ, ನಿಮ್ಮ ಸಂತೋಷವನ್ನು ಹೆಚ್ಚಿಸುತ್ತಾನೆ. ಬ್ರಾಹ್ಮಣರ ಮಾತುಗಳನ್ನೆಲ್ಲವನ್ನೂ ಕೇಳಿ ಯುಧಿಷ್ಠಿರನು ಮುಗುಳ್ನಗೆಯನ್ನು ಬೀರುತ್ತಾ ಹೇಳಿದನು. ಯುಧಿಷ್ಠಿರನಿಗೆ ನಗು ಬರ್ತಾ ಇದೆ. ಬ್ರಾಹ್ಮಣೋತ್ತಮರೇ, ನಾವೆಲ್ಲರೂ ನಿಮ್ಮೊಡನೆ ಮಹಾಸಂಭ್ರಮದಿಂದ ನಡೆಯಲಿರುವ ಸ್ವಯಂವರ ಮಹೋತ್ಸವವನ್ನು ನೋಡುವುದಕ್ಕಾಗಿಯೇ ಬರುತ್ತೇವೆ. ನಡೆಯಿರಿ, ಹೋಗೋಣ ಅಂತ ಸ್ಟಾರ್ಟ್ ಮಾಡ್ತಾರೆ. ಜನ್ಮೇಜಯ, ಬ್ರಾಹ್ಮಣರಿಂದ ಹೀಗೆ ಹೇಳಲ್ಪಟ್ಟ ಪಾಂಡವರು ದೃಪದನಿಂದ ರಕ್ಷಿಸಲ್ಪಡುತ್ತಿದ್ದ ದಕ್ಷಿಣ ಪಾಂಚಾಲ ದೇಶದ ಕಡೆಗೆ ಬ್ರಾಹ್ಮಣರೊಡನೆ ಪ್ರಯಾಣವನ್ನು ಮುಂದುವರಿಸಿದರು. ನಡುದಾರಿಯಲ್ಲಿ ಪಾಂಡವ ವೀರರು ಮಹಾತ್ಮರಾದ, ಶುದ್ಧಾತ್ಮರಾದ, ಕಲ್ಮಶರಹಿತರಾದ, ಪೂಜ್ಯರಾದ ಕೃಷ್ಣ ದ್ವೈಪಾಯನರನ್ನು ಸಂದರ್ಶಿಸಿದರು. ಮತ್ತೆ ವ್ಯಾಸ ಭಗವಾನರು ಮಧ್ಯದಲ್ಲಿ ಅವರಿಗೆ ದರ್ಶನ ಆಗ್ತಾನೇ ಇರುತ್ತೆ. ಮಹರ್ಷಿಗಳನ್ನು ಯಥೋಚಿತವಾಗಿ ಸತ್ಕರಿಸಿ ಆಶೀರ್ವಾದಗಳನ್ನು ಪಡೆಯುವುದರ ಮೂಲಕ ಮಹರ್ಷಿಗಳಿಂದ ಅನುಗ್ರಹೀತರಾಗಿ ಸಮಯೋಚಿತವಾದ ಸಂಭಾಷಣೆಗಳು ನಡೆದ ನಂತರ ವ್ಯಾಸರ ಅನುಜ್ಞೆಯನ್ನು ಪಡೆದು ಮುಂದೆ ನಡೆದರು. ಸುಂದರವಾದ ವನಗಳನ್ನು, ರಮಣೀಯವಾದ ಸರೋವರಗಳನ್ನು ನೋಡುತ್ತಾ ಅಲ್ಲಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಾ ಸ್ವಾಧ್ಯಾಯ ನಿರತರಾದ, ಶುಚಿಗಳಾದ, ವಿನೀತರಾದ
ಪ್ರಿಯಭಾಷಿಗಳಾದ ಮಹಾರಥರಾದ ಪಾಂಡವರು ನದಿ ನದ ಸರೋವರಗಳನ್ನು ಗಿರಿ ದುರ್ಗ ಪರ್ವತಗಳನ್ನು ದಾಟಿ ದೃಪದನ ಪಟ್ಟಣವನ್ನು ಪ್ರವೇಶಿಸಿದರು. ಪಟ್ಟಣವನ್ನು ಅದರ ಕೋಟೆಯನ್ನು ವೀಕ್ಷಿಸಿದ ನಂತರ ಅವರು ಒಬ್ಬ ಕುಂಬಾರನ ಮನೆಯಲ್ಲಿ ಬಿಡಾರ ಮಾಡಿದರು. ಮಡಿಕೆ ಮಾಡೋರ ಮನೆಯಲ್ಲಿ ಅಲ್ಲಿ ಬಿಡಾರ ಮಾಡ್ತಾರೆ. ಅವರ ಜೊತೆಯಲ್ಲಿ ನಡೆದು ಬರುತ್ತಿದ್ದ ಬ್ರಾಹ್ಮಣರು ತಮಗಿಚ್ಛೆ ಬಂದಲ್ಲಿಗೆ ಹೊರಟು ಹೋದರು. ಪಾಂಡವರು ಹಿಂದಿನಂತೆ ಬ್ರಾಹ್ಮಣ ವೇಷದಲ್ಲಿಯೇ ಇದ್ದು ಭಿಕ್ಷಾಟನೆಯಿಂದಲೇ ಜೀವಿಸತೊಡಗಿದರು. ದೃಪದನ ರಾಜಧಾನಿಯಲ್ಲಿ ಅವರ್ಯಾರೆಂಬುದು ಯಾರೊಬ್ಬರಿಗೂ ಗೋಚರವಾಗಲಿಲ್ಲ. ದೃಪದನಿಗೆ ಮೊದಲಿನಿಂದಲೂ ಮಗಳಾದ ದ್ರೌಪದಿಯನ್ನು ಅರ್ಜುನನಿಗೇ ಕೊಟ್ಟು ವಿವಾಹ ಮಾಡಬೇಕೆಂಬ ಅಭಿಲಾಷೆ ಇದ್ದಿತು. ಆದರೆ ದೃಪದನು ತನ್ನ ಮನಸ್ಸಿನಲ್ಲಿದ್ದ ಅಭಿಲಾಷೆಯನ್ನು ಯಾರಲ್ಲಿಯೂ ಬಹಿರಂಗಪಡಿಸಿರಲಿಲ್ಲ. ಅರ್ಜುನನನ್ನೇ ಅಳಿಯನನ್ನಾಗಿ ಪಡೆಯಬೇಕೆಂಬ ತನ್ನ ಅಭಿಲಾಷೆಯನ್ನು ಸಾಧಿಸಿಕೊಳ್ಳಲು ದೃಪದನು ಆಲೋಚಿಸಿ ಅರ್ಜುನನೊಬ್ಬನ ಹೊರತಾಗಿ ಮತ್ಯಾರಿಂದಲೂ ಬಗ್ಗಿಸಿ ಹೆದೆಯೇರಿಸಲು ಸಾಧ್ಯವಾಗದಂತಹ ಮಹಾಧನುಸ್ಸೊಂದನ್ನು ಸಿದ್ಧಪಡಿಸಿದನು. ಆ ಧನುಸ್ಸಿಗೆ ದಾರ ಕಟ್ಟೋದೇ ಆಗೋದಿಲ್ಲ, ಅಷ್ಟು ಕಷ್ಟ ಆಗಿರುತ್ತೆ. ಅಷ್ಟು ಮಾತ್ರವಲ್ಲ, ಚಕ್ರಾಕಾರವಾಗಿ ಸುತ್ತುತ್ತಿದ್ದ ಯಂತ್ರವೊಂದನ್ನು ಅಂತರಿಕ್ಷದಲ್ಲಿ ನಿರ್ಮಿಸಿ ಆ ಯಂತ್ರದ ಮೇಲೆ ಲಕ್ಷ್ಯವನ್ನಿಟ್ಟಿದನು. ತಾನು ಮಾಡಿಸಿರುವ ಮಹಾಧನಸ್ಸನ್ನು ಎತ್ತಿ ಬಗ್ಗಿಸಿ ಹೆದೆಯೇರಿಸುವ ಶಕ್ತಿಯು ಮತ್ತು ಸುತ್ತುವ ಚಕ್ರದ ಮೂಲಕವಾಗಿ ಲಕ್ಷ್ಯವನ್ನು ಭೇದಿಸುವ ನೈಪುಣ್ಯವು ಅರ್ಜುನನೊಬ್ಬನಿಗಲ್ಲದೆ ಮತ್ಯಾರಿಗೂ ಇಲ್ಲವೆಂಬ ದೃಢ ವಿಶ್ವಾಸವು ದೃಪದನಿಗಿದ್ದಿತು. ಸ್ವಯಂವರ ಮಂಟಪದಲ್ಲಿ ಸಿದ್ಧಪಡಿಸಿರುವ ಮಹಾಧನುಸ್ಸನ್ನು ಮೇಲೆತ್ತಿ ಎದೆಯೇರಿಸಿ ಇಲ್ಲಿಯೇ ಇರುವ ಬಾಣಗಳಿಂದ ಅಂತರಿಕ್ಷದಲ್ಲಿ ಚಲಿಸುತ್ತಿರುವ ಯಂತ್ರದ ಮೂಲಕವಾಗಿ ಲಕ್ಷ್ಯಕ್ಕೆ ಗುರಿಯಿಟ್ಟು ಹೊಡೆದು ಲಕ್ಷ್ಯವನ್ನು ಭೇದಿಸುವವನು ತನ್ನ ಮಗಳ ಕೈ ಹಿಡಿಯುವನು ಎಂಬುದಾಗಿ ದೃಪದನು ಘೋಷಿಸಿದನು. ಇಲ್ಲಿ ಕೂಡ ಯಂತ್ರ ಮೇಲ್ಗಡೆ ಅಂತರಿಕ್ಷದಲ್ಲೇ ಸಪೋರ್ಟ್ ಇಳಿದಿರೋ ಒಂದು ಯಂತ್ರ ಸುತ್ತಾಡ್ತಾ ಇರುತ್ತೆ. ಅಂಥ ಟೆಕ್ನಾಲಜಿ ಇತ್ತು ನಮ್ಮ ಹತ್ರ ಮುಂಚೆ. ಇಲ್ಲೂ ಕೂಡ ಸೈನ್ಸ್ ಬಗ್ಗೆ ವಿಚಾರ ಮಾಡಬೇಕು. ಜನಮೇಜಯ, ದೃಪದನು ಈ ರೀತಿಯಲ್ಲಿ ಸ್ವಯಂವರ ನಿಯಮವನ್ನು ಉದ್ಘೋಷಿಸಿದ ನಂತರ ರಾಜದೂತರ ಮೂಲಕ ದೃಪದನ ಘೋಷಣೆಯನ್ನು ಕೇಳಿದ ನಾನಾ ದೇಶಗಳ ರಾಜರು ದೃಪದನಗರಿಗೆ ಧಾವಿಸಿದರು. ಸ್ವಯಂವರವನ್ನು ನೋಡಲು ಋಷಿಗಳೂ ಆಗಮಿಸಿದರು. ಕರ್ಣನೊಡನೆ ದುರ್ಯೋಧನಾದಿ ಕುರುಗಳು ಬಂದರು. ಮಹಾಭಾಗರಾದ ಬ್ರಾಹ್ಮಣರು ನಾನಾ ದೇಶಗಳಿಂದ ಆಗಮಿಸಿದರು. ದ್ರೌಪದಿಯ ಕೈ ಹಿಡಿಯಬೇಕೆಂದು ಬಂದ ರಾಜರಿಗೂ ಸ್ವಯಂವರವನ್ನು ನೋಡಲೆಂದೇ ಬಂದವರಿಗೂ ದೃಪದನಿಂದ ಯಥೋಚಿತವಾಗಿ ಸತ್ಕಾರವೂ ಸಿಕ್ಕಿತು. ಕ್ಷತ್ರಿಯರ ಕನ್ಯೆ ಸ್ವಯಂವರಕ್ಕಿಟ್ಟರೆ ಶಾಸ್ತ್ರ ಬಲ ಪರೀಕ್ಷೆ ಮಾಡ್ತಾರೆ. ಬ್ರಾಹ್ಮಣ ಕನ್ಯೆಯನ್ನು ಸ್ವಯಂವರಕ್ಕಿಟ್ಟರೆ ಶಾಸ್ತ್ರ ಬಲನ ಚೆಕ್ ಮಾಡ್ತಾರೆ. ಪಟ್ಟಣಿಗರ ಆನಂದಕ್ಕಂತೂ ಪಾರವೇ ಇಲ್ಲವಾಯಿತು. ಒಳ್ಳೊಳ್ಳೆಯ ವಸ್ತ್ರಾಭರಣಗಳನ್ನು ಧರಿಸಿ ಸಮುದ್ರದ ಅಲೆಗಳೋಪಾದಿಯಲ್ಲಿ ಶಬ್ದ ಮಾಡುತ್ತಾ ಪೌರರು ಸಾಲು ಸಾಲಾಗಿ ಸ್ವಯಂವರ ಮಂಟಪದೊಳಗೆ ಧಾವಿಸುತ್ತಿದ್ದರು. ಸ್ವಯಂವರ ಮಂಟಪದಲ್ಲಿ ಪ್ರೇಕ್ಷಕರಿಗಾಗಿಯೇ ಪ್ರತ್ಯೇಕ ಸ್ಥಳವನ್ನು ಏರ್ಪಡಿಸಲಾಗಿತ್ತು. ನಾಗರಿಕರೆಲ್ಲರೂ ಪ್ರೇಕ್ಷಕರಿಗೆ ಏರ್ಪಡಿಸಿದ್ದ ಆಸನಗಳಲ್ಲಿ ಕುಳಿತರು. ಸ್ವಯಂವರ ಮಂಟಪದಲ್ಲಿ ಕಡಲಬೆಕ್ಕಿನ ಆಕಾರದಲ್ಲಿ ಆಸನಗಳನ್ನು ಸಜ್ಜುಗೊಳಿಸಲಾಗಿದ್ದಿತು. ಆ ಸೀಟುಗಳು ಕೂಡ ಪ್ರಾಣಿಗಳ ಮುಖದಲ್ಲಿ ಡಿಸೈನ್ ಆಗಿ. ಅದರ ಶಿರಪ್ರದೇಶವು ಈಶಾನ್ಯ ದಿಕ್ಕಿಗಿದ್ದಿತು. ಈಶಾನ್ಯ ದಿಕ್ಕಿಗೆ ಅಪರಾಜಿತ ದಿಕ್ಕೆಂದು ಹೇಳುವರು. ವಿಜಯೇಚ್ಛೆಯುಳ್ಳಗಳಾದ ರಾಜರು ಆ ಕಾರಣದಿಂದ ಶಿರಪ್ರದೇಶದಲ್ಲಿ ಇದ್ದ ಆಸನಗಳಲ್ಲಿಯೇ ಕುಳಿತರು. ಅವರು ವಾಸ್ತುಗಳು ಭಯ. ಸ್ವಯಂವರ ಮಂಟಪದ ಅಂದವನ್ನು ವರ್ಣಿಸಲಸದಲ್ಲ.
ನಗರಕ್ಕೆ ಈಶಾನ್ಯ ದಿಕ್ಕಿನಲ್ಲಿ ಹಳ್ಳತಿಟ್ಟುಗಳಿಲ್ಲದ ಸಮನೆಲದಲ್ಲಿ ಸ್ವಯಂವರ ಮಂಟಪವು ಕಟ್ಟಲ್ಪಟ್ಟಿದ್ದಿತು. ಸ್ವಯಂವರ ಮಂಟಪದ ಸುತ್ತಲೂ ಸ್ವಯಂವರಕ್ಕಾಗಿ ಬಂದಿದ್ದ ರಾಜರಿಗಾಗಿ ತಂಗಳು ದೊಡ್ಡ ದೊಡ್ಡ ಸೌಧಗಳು ನಿರ್ಮಿತವಾದವು. ಸೌಧಗಳನ್ನು ಆವರಿಸಿ, ಅಂದರೆ ಟೆಂಟುಗಳು, ದೊಡ್ಡ ದೊಡ್ಡ ಟೆಂಟುಗಳು ಆವರಿಸಿ ಎತ್ತರವಾದ ಆವರಣ ಭಿತ್ತಿಗಳಿದ್ದವು. ಸುತ್ತಲೂ ಕಂದಕವಿದ್ದಿತು. ಸೌಧಗಳ ಸುತ್ತಲೂ 4-6 ಬಾಗಿಲುಗಳಿದ್ದವು. ಅವು ತಳಿರು ತೋರಣಗಳಿಂದ ಅಲಂಕೃತವಾಗಿದ್ದವು. ಸಮಾಜವಾಟವನ್ನು, ಅಂದರೆ ಸ್ವಯಂವರ ಮಂಟಪವನ್ನು ಬಗೆ ಬಗೆಯ ಬಣ್ಣದ ಬಟ್ಟೆಗಳ ಮೇಲ್ಕಟ್ಟುಗಳಿಂದ ಅಲಂಕರಿಸಿದ್ದರು. 100 ಮಂಗಳವಾದ್ಯಗಳು ಮೊಳಗುತ್ತಿದ್ದವು. ಚಂದ್ರನ ಮಿಶ್ರವಾದ ಪರಿಮಳೋದಕವನ್ನು ಸಮಾಜವಾಟದೊಳಗೆ ಸೇಚನೆ ಮಾಡಿದ್ದರು. ಸೆಂಟು ಕೂಡ ಹಾಕಿದ್ದಾರೆ, ಎಲ್ಲ ಬಂದಿರೋರು ದುರ್ಗಂಧ ಬರಬಾರ್ದಂತ. ಮಲ್ಲಿಗೆ, ಸೇವಂತಿಗೆ, ಜಾಜಿ, ಕೇದಿಗೆ, ಸಂಪಿಗೆ ಮುಂತಾದ ಸುಗಂಧ ಪುಷ್ಪಗಳ ಗುಚ್ಛಗಳಿಂದಲೂ ಅಲಂಕರಿಸಿದರು. ಅಗುರುವಿನ ಧೂಪವನ್ನು ಹಾಕಿದ್ದರು. ಕೈಲಾಸ ಪರ್ವತದ ಶಿಖರದಂತೆ ಶುಭ್ರವಾದ ಮತ್ತು ಗಗನಚುಂಬಿಗಳಾದ ಉನ್ನತ ಸೌಧಗಳಿಂದ ಪರಿವೃತವಾಗಿದ್ದ ಸಮಾಜವಾಟವು ಆ ಸಮಯದಲ್ಲಿ ಬಹಳ ಸುಂದರವಾಗಿ ಪ್ರಕಾಶಿಸುತ್ತಿದ್ದಿತು. ಆ ದಿವ್ಯ ಸೌಧಗಳ ಗವಾಕ್ಷಗಳ ಬಾಗಿಲುಗಳಿಗೆ ಚಿನ್ನದ ಜಾಲರಿಗಳನ್ನು ಹಾಕಿದ್ದರು. ಜಗಳಿಗಳನ್ನು ವಜ್ರ ವೈಡೂರ್ಯಾದಿಗಳಿಂದ ಅಲಂಕರಿಸಲಾಗಿದ್ದಿತು. ಟೆಂಪರವರಿ ಟೆಂಟ್ಗಳು ಕೂಡ ವಜ್ರಗಳಿಂದ ಡೋರು ಡಿಸೈನ್ ಎಲ್ಲ ಮಾಡ್ತಾಯಿದ್ರು. ಸೌಧಗಳ ಮಹಡಿಗಳ ಮೇಲೆ ಹೋಗಲು ಸುಂದರವಾದ, ಸುಲಭವಾಗಿ ಹತ್ತಲು ಸಾಧ್ಯವಾಗಬಹುದಾದ ಮೆಟ್ಟಿಲುಗಳನ್ನು ಮಾಡಿಸಿದ್ದರು. ನೆಲದ ಮೇಲೆ ಅತಿ ಶ್ರೇಷ್ಠವಾದ ರತ್ನಗಂಬಳಿಯನ್ನು ಹಾಕಿಸಿದ್ದರು. ಕಾರ್ಪೆಟ್ಟುಗಳು ಕೂಡ ಸೌಧಗಳ ಒಳಭಾಗವನ್ನು ಹೊರಭಾಗವನ್ನು ಸುಗಂಧಮಯವಾದ ಪುಷ್ಪಹಾರಗಳಿಂದ ಅಲಂಕರಿಸಿದ್ದರು. ಧೂಪವನ್ನು ಹಾಕಿದ್ದರು. ಹೂವಿನ ಮಧುರ ಸುಗಂಧವು 1 ಯೋಜನದವರೆಗೂ ಪ್ರಸರಿಸಿದ್ದಿತು. ಹಂಸಗಳಂತೆಯೂ ಕಿರಣಗಳಂತೆಯೂ ಬಿಳುಪಾಗಿದ್ದ ಬಿಡಾರಗಳು ಶುಭ್ರವಾಗಿದ್ದವು. ಪ್ರತಿಯೊಂದು ಸೌಧಕ್ಕೂ ಬಹಳ ದೊಡ್ಡದಾದ ಹಲವಾರು ಬಾಗಿಲುಗಳಿದ್ದವು. ಪ್ರತಿಯೊಂದು ಸೌಧದಲ್ಲಿಯೂ ಹಂಸತೂಲಿಕಾ ತಲ್ಪಗಳಿದ್ದವು. ಅಮೂಲ್ಯವಾದ ರತ್ನಗಳಿಂದ ಸುಶೋಭಿತವಾಗಿದ್ದ ಆ ಮನೆಗಳು ಗೈರಿಕಾದಿ ಧಾತುಪೂರ್ಣವಾದ ಹಿಮವತ್ ಪರ್ವತದ ಶಿಖರಗಳಂತೆಯೇ ಕಾಣುತ್ತಿದ್ದವು. ಒಂದೊಂದು ಸೌಧಕ್ಕೂ 7 ಅಂತಸ್ತುಗಳಿದ್ದವು. ಓಹೋ, 7 ಅಂತಸ್ತಿನ ಟೆಂಟಲ್ಲೇ 7 ಅಂತಸ್ತಿನ ಬಿಲ್ಡಿಂಗ್ ಮಾಡಿದ್ರಂತೆ. ಎಷ್ಟು ದೊಡ್ಡದಾಗಿ ಮಾಡಿದ್ರಂತೆ. ಟೆಂಪರವರಿ ಟೆಂಟುಗಳು ಕೂಡ 7 ಅಂತಸ್ತಿತ್ತಂತೆ. ಮೆಟ್ಲತ್ತಿ ಹೋಗೋತ್ತ ಅಷ್ಟು ದೊಡ್ಡ ಟೆಂಟುಗಳು. ಅದಕ್ಕೆ ಅದು ಹಿಮಾಲಯ ಪರ್ವತ ಅಂತ ಕಾಣಿಸ್ತಾ ಇತ್ತಂತೆ. ದ್ರುಪದನಿಂದ ಆಹ್ವಾನಿತರಾಗಿದ್ದ ರಾಜರೆಲ್ಲರೂ ಆ ದಿವ್ಯ ಸೌಧಗಳಲ್ಲಿ ತಂಗಿದ್ದರು. ಅನ್ಯರಿಗಿಂತಲೂ ತಾನು ಸುಂದರನಾಗಿ ಕಾಣಬೇಕು ಎಂಬ ಅಭಿಲಾಷೆಯಿಂದ ಎಲ್ಲ ರಾಜಕುಮಾರರು ದಿವ್ಯಾಭರಣಗಳಿಂದಲೂ ದಿವ್ಯಾಂಬರಗಳಿಂದಲೂ ಚಂದನ ಮತ್ತು ಕಪ್ಪಾದ ಅಗುರುಗಳ ಲೇಪನಗಳಿಂದಲೂ ತಮ್ಮ ಶರೀರ ಕಾಂತಿಯನ್ನು ಹೆಚ್ಚಿಸಿಕೊಂಡು ತಮಗೆ ಮೀಸಲಾಗಿದ್ದ ಸಿಂಹಾಸನಗಳಲ್ಲಿ ಟಿವಿಯಿಂದ ಕುಳಿತಿದ್ದರು. ಕೃಷ್ಣೆಯ ಸ್ವಯಂವರವನ್ನು ನೋಡಲು ಬಂದ ಸಮಾಜವಾಟದಲ್ಲಿ ಕುಳಿತಿದ್ದ ಪ್ರಜೆಗಳು ಮಹಾಸತ್ವರಾದ ಪರಾಕ್ರಮಿಗಳಾದ ಟಿವಿಯಿಂದ ಕುಳಿತಿದ್ದ ರಾಜಕುಮಾರರನ್ನು ಕಂಡರು. ರಾಜಕುಮಾರರೆಲ್ಲರೂ ಬ್ರಹ್ಮನಿಷ್ಠರಾಗಿ, ದಯಾರ್ದ್ರ ಹೃದಯರಾಗಿ, ದಾನಶೀಲರಾಗಿ, ಶತ್ರುಗಳಿಂದ ತಮ್ಮ ದೇಶವನ್ನು ರಕ್ಷಿಸುವವರಾಗಿ, ಸುಚರಿತ್ರರಾಗಿ ಇದ್ದುದರಿಂದ ತಮ್ಮ ದೇಶದ ಪ್ರಜೆಗಳ ಪ್ರೀತಿಗೆ ಪಾತ್ರರಾಗಿದ್ದರು. ಪಾಂಡವರೂ ಸಹ ಪಾಂಚಾಲ ರಾಜನ ವೈಭವವನ್ನು ವೀಕ್ಷಿಸುತ್ತಾ ಸಮಾಜವಾಟದೊಳಗೆ ಪ್ರವೇಶಿಸಿ ಬ್ರಾಹ್ಮಣರ ಮಧ್ಯದಲ್ಲಿ ಕುಳಿತರು. ರಾಜಕುಮಾರರ, ನಟನರ್ತಕರ, ಸಂಗೀತಗಾರರ ಮತ್ತು ಬ್ರಾಹ್ಮಣರ ಸಂಖ್ಯೆಯು ದಿನದಿನಕ್ಕೂ ಹೆಚ್ಚುತ್ತಿತ್ತು. 16ನೆಯ ದಿನಕ್ಕೆ ಸಮಾಜವಾಟವು ಹಿಡಿಸದಷ್ಟು ಜನಸಂದಣಿಯೂ ಸೇರಿತು. ಸ್ವಯಂವರ ಮಂಟಪವು ಉಕ್ಕಿ ಬಂದ ಸಮುದ್ರದೋಪಾದಿಯಲ್ಲಿ ಜನಸ್ತೋಮದಿಂದ ತುಂಬಿ ಹೋಗಿದ್ದಿತು. ದ್ರೌಪದಿಯು
ಮಂಗಳ ಸ್ನಾನವನ್ನು ಮಾಡಿ ಸರ್ವಾಭರಣಗಳನ್ನು ಧರಿಸಿ ಸ್ವರ್ಣಮಯವಾದ ಸೆರಗಿನಿಂದ ಶೋಭಿಸುತ್ತಿದ್ದ ಪೀತಾಂಬರವನ್ನುಟ್ಟಿ ಸ್ವರ್ಣಮಯವಾದ ವರ್ಣಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಮಂದಗಾಮಿನಿಯಾಗಿ ಅಣ್ಣನಾದ ದೃಷ್ಟದ್ಯುಮ್ನನೊಡನೆ ಸಮಾಜವಾಟವನ್ನು ಪ್ರವೇಶಿಸಿದಳು. ಮಂಗಳವಾದ್ಯಗಳು ಸುತ್ತಲೂ ಮೊಳಗುತ್ತಿದ್ದವು. ಸೋಮಕ ವಂಶದ ಪುರೋಹಿತರು ಯಥಾವಿಧಿಯಾಗಿ ಯಜ್ಞೇಶ್ವರನನ್ನು ಪ್ರತಿಷ್ಠಾಪಿಸಿ ಪರಿಸ್ತರಣಗಳನ್ನು ಹಾಕಿ ಪೀಡಾಪರಿಹಾರಕಗಳಾದ ಮಹಾಮಂತ್ರಗಳಿಂದ ಆಜ್ಯಾಹುತಿಗಳನ್ನು ಅರ್ಪಿಸಿದರು. ನೆರೆದಿದ್ದ ಬ್ರಾಹ್ಮಣರಿಂದ ಸ್ವಸ್ತಿವಾಚನವನ್ನು ಮಾಡಿಸಿದರು. ಅನಂತರ ದೃಷ್ಟದ್ಯುಮ್ನನು ಮಂಗಳವಾದ್ಯಗಳನ್ನು ನಿಲ್ಲಿಸುವಂತೆ ಸಂಜ್ಞೆ ಮಾಡಿ ಅಲ್ಲಿ ನೆರೆದಿದ್ದ ರಾಜಕುಮಾರರನ್ನು ಕುರಿತು ಮೇಘನಾದದಂತೆ ಗಂಭೀರವಾದ ಧ್ವನಿಯಲ್ಲಿ ಹೇಳತೊಡಗಿದನು. ಆಗಿನ ಸಮಯದಲ್ಲಿ ಮೈಕ್ಗಳಿಲ್ಲ ಅಂದರೆ ಜೋರಾಗಿ ಕಿರ್ಚಬೇಕಾಗೋ ಪರಿಸ್ಥಿತಿ ಇರುತ್ತೆ. ಅಷ್ಟು ಜನನ ಹೆಂಗೆ ಮಾತಾಡೋಕ್ಕಾಗುತ್ತೆ? ಇಲ್ಲ, ಏನೋ ಒಂದು ಯಂತ್ರ ಇರುತ್ತೆ ಅನಿಸುತ್ತೆ, ಮೈಕ್ ಥರದ್ದು ಏನೋ ಒಂದು ಯಂತ್ರ ಇರುತ್ತೆ. ಇಲ್ಲ ಅಂದರೆ ಅಷ್ಟು ಜನ ಹೆಂಗೆ ಮಾತಾಡೋಕ್ಕಾಗುತ್ತೆ? ರಾಜಕುಮಾರರೇ, ನಾನು ಹೇಳುವ ಮಾತುಗಳನ್ನು ಆಲಿಸಿರಿ. ದೃಷ್ಟದ್ಯುಮ್ನನು ಮಾತನಾಡಲು ಪ್ರಾರಂಭಿಸಿದೊಡನೆಯೇ ಸಭೆಯು ನಿಶ್ಶಬ್ದವಾಯಿತು. ರಾಜಕುಮಾರರು ಕಡೆದ ಪುತ್ತಲಿಯಂತಿದ್ದ ದ್ರೌಪದಿಯನ್ನೇ ನೋಡುತ್ತಾ ದೃಷ್ಟದ್ಯುಮ್ನನು ಹೇಳುತ್ತಿರುವುದನ್ನು ಕುತೂಹಲಾವಿಷ್ಟರಾಗಿ ಕೇಳುತ್ತಾ ಕುಳಿತರು. ಇದೇ ಧನುಸ್ಸು, ಇವೇ ಬಾಣಗಳು. ಈ ಮಧ್ಯದಲ್ಲಿಟ್ಟಿರುವ ಚಲನಯಂತ್ರದ ಮೇಲ್ಭಾಗದಲ್ಲಿ ಲಕ್ಷ್ಯವಿದೆ. ಈ ಮಹಾಧನುಸ್ಸಿಗೆ ಎದೆಯೇರಿಸಿ ಇಲ್ಲಿರುವ 5 ಬಾಣಗಳನ್ನು ಧನುಸ್ಸಿನಲ್ಲಿ ಯೋಜಿಸಿ ಚಲನಯಂತ್ರದ ರಂಧ್ರದ ಮೂಲಕ ಯಾವಾತನು ಲಕ್ಷ್ಯವನ್ನು ಭೇದಿಸುವನೋ, ಪರಾಕ್ರಮಿಯಾದ, ರೂಪವಂತನಾದ, ಸುಶೀಲನಾದ, ಸದ್ವಂಶದಲ್ಲಿ ಜನಿಸಿರುವ ಅಂತಹ ರಾಜಕುಮಾರನಿಗೆ ನನ್ನ ತಂಗಿಯು ಭಾರ್ಯೆಯಾಗುವಳು. ಸತ್ಯ ಸಂಗತಿಯನ್ನು ತಿಳಿಸುತ್ತಿದ್ದೇನೆ. ದೃಷ್ಟದ್ಯುಮ್ನನು ಹೀಗೆ ಹೇಳಿ ತನ್ನ ತಂಗಿಗೆ ಅಲ್ಲಿ ನೆರೆದಿದ್ದ ರಾಜಕುಮಾರರ ಹೆಸರು, ಕುಲ, ಗೋತ್ರಗಳನ್ನು ತಿಳಿಸಿ ಎಲ್ಲರ ಪರಿಚಯವನ್ನು ಮಾಡಿಸಿಕೊಟ್ಟನು. ತಂಗಿ, ಇತ್ತ ನೋಡು. ದುರ್ಯೋಧನ, ದುರ್ವಿಷಕ, ದುರ್ಮುಖ, ದುಷ್ಪ್ರದರ್ಶನ, ವಿವಿಶಂತಿ, ವಿಕರ್ಣ, ಸಹ, ದುಶ್ಯಾಸನ, ಯುಯುತ್ಸು, ವಾಯುವೇಗ, ಭೀಮವೇಗರವ, ಉಗ್ರಾಯುಧ, ಬಲಾಕಿ, ಕರಕಾಯು, ವಿರೋಚನ, ಕುಂಡಕ, ಚಿತ್ರಸೇನ, ಸುರ್ವರ್ಚಸ, ಕನಕಧ್ವಜ, ನಂದಕ, ಬಾಹುಶಾಲಿ, ತುಹುಂಡ, ವಿಕಟ ಇವರೇ ಮುಂತಾದ 100 ಮಂದಿ ಧೃತರಾಷ್ಟ್ರನ ಮಕ್ಕಳು ಕರ್ಣ ಸಮೇತರಾಗಿ ನಿನ್ನ ಕೈ ಹಿಡಿಯಲು ಬಂದಿರುವರು. ಇವರಲ್ಲದೆ ಅಗಣಿತ ಸಂಖ್ಯೆಯ ರಾಜಕುಮಾರರು ನಾನಾ ದೇಶಗಳಿಂದ ನಿನಗಾಗಿ ಬಂದಿರುವವರು. ಸಮಾಜವಾಟದ ಮತ್ತೊಂದು ಕಡೆ ಕೈ ತೋರುತ್ತಾ ಅತ್ತ ನೋಡು. ದ್ರೌಪದಿ ಅಲ್ಲಿ ಕುಳಿತಿರುವವರು ಸೌಬಲನಾದ ಶಕುನಿ, ಅವನು ಬಂದಿರ್ತಾನೆ. ಶಕುನಿ, ವೃಷಕ ಮತ್ತು ಬೃಹದ್ಬಲರು, ಅವರೆಲ್ಲರೂ ಗಾಂಧಾರ ದೇಶದ ರಾಜಪುತ್ರರು. ಅವರ ಸಮೀಪದಲ್ಲಿರುವವರು ಧನುರ್ವಿದ್ಯೆಯಲ್ಲಿ ನಿಷ್ಣಾತರಾದ ಅಶ್ವತ್ಥಾಮ, ಭೋಜ ಮುಂತಾದವರು. ಅವರನ್ನೇ ಅನುಸರಿಸಿ ಕುಳಿತಿರುವವರು ಬೃಹಂತ, ಮಣಿಮಂತ, ದಂಡಧಾರ, ಸಹದೇವ, ಜಯತ್ಸೇನ, ಮೇಘಸಂಧಿ, ವಿರಾಟ ಮತ್ತು ಅವನ 2 ಮಕ್ಕಳು ಶಂಕ ಮತ್ತು ಉತ್ತರ. ಅದೆಂಗೆ ಬರ್ತಾರಪ್ಪ? ತಂದೆ ಮಕ್ಕಳು ಕೂಡ ಬಂದಿರ್ತಾರೆ ಸ್ವಯಂವರಕ್ಕೆ. ತಂದೆನೂ ಮದುವೆ ಮಾಡ್ಕೋಬೇಕಂತ ಇಚ್ಛೆ, ಮಗನೂ ಮದುವೆ ಮಾಡ್ಕೋಬೇಕಂತ ಇಚ್ಛೆ. ಅವರ ಪಕ್ಕದಲ್ಲಿಯೇ ವಾರ್ಧಕ್ಷೇಮಿ, ಸುಶರ್ಮ, ಸೇನಾಬಿಂದು, ಸುಕೇತುವಿನ 2 ಮಕ್ಕಳು ಸುನಾಮ ಮತ್ತು ಸುವರ್ಚಸರು ಕುಳಿತಿದ್ದರು. ಅವರಾದ ನಂತರ ಸುಚಿತ್ರ, ಸುಕುಮಾರ, ವೃಕ, ಸತ್ಯಧೃತಿ, ಸೂರ್ಯಧ್ವಜ, ರೋಚಮಾನ, ನೀಲ, ಚಿತ್ರಾಯುಧ, ಅಂಶುಮಂತ, ಚೇಕಿತಾನ, ಶ್ರೇಣಿಮಂತ, ಸಮುದ್ರಸೇನನ ಮಗನಾದ ಚಂದ್ರಸೇನ, ಜಲಸಂಧ, ವಿದಂಡ ಮತ್ತು ಅವನ ಮಗ ದಂಡ, ಪೌಂಡ್ರಕ, ವಾಸುದೇವ, ಭಗದತ್ತ, ಕಳಿಂಗಾಧಿಪತಿ, ತಾಮ್ರಲಿಪ್ತಾಧಿಪತಿ, ಪತ್ತನಾಧಿಪತಿ, ಮದ್ರದೇಶದ ಅಧಿಪತಿಯಾದ ಶಲ್ಯ ಮತ್ತು ಅವನ 2 ಮಕ್ಕಳು. ಶಲ್ಯ ಕೂಡ ಬಂದಿರ್ತಾನೆ, ಆ ವಯಸ್ಸಿನಲ್ಲಿ ದೊಡ್ಡವನಾಗಿರ್ತಾನೆ. ಅವನು ಕೂಡ ಸ್ವಯಂವರಕ್ಕೆ ಬಂದಿರ್ತಾನೆ. ಅವನ 2 ಮಕ್ಕಳು ರುಕ್ಮಾಂಗದ ಮತ್ತು ರುಕ್ಮರಥ, ಇವರೆಲ್ಲರೂ ಕುಳಿತಿದ್ದಾರೆ. ಅವರಾದ ನಂತರ ಕುರುವಂಶ ಸಂಭೂತನಾದ ಸೋಮದತ್ತ ಮತ್ತು ಅವನ 3 ಮಕ್ಕಳು ಭೂರಿ, ಭೂರಿಶ್ರವ ಮತ್ತು ಶಲ ಎಂಬುವರು ಕುಳಿತಿದ್ದಾರೆ.
ಅವರನ್ನನುಸರಿಸಿ ಕುಳಿತಿರುವವರು ಕಾಂಬೋಜ ದೇಶದ ಸುದಕ್ಷಿಣ ಮತ್ತು ಪುರುವಂಶದ ದೃಢಧನ್ವ ಎಂಬುವವರು. ಅವರಾದ ನಂತರ ಬೃಹದ್ಬಲನಾದ ಸುಷೇನ ಮತ್ತು ಉಶೀನರನ ಮಗನಾದ ಶಿಬಿ ಇವರುಗಳು ಕುಳಿತಿದ್ದಾರೆ. ಅವರ ಪಕ್ಕದಲ್ಲಿರುವವನೇ ಪಟ್ಟಚರ ವಿನಾಶಕನಾದ ಕಾರುಷಾಧಿಪತಿ. ಅವನ ನಂತರ ಕುಳಿತಿರುವವರು ಬಲರಾಮ ಕೃಷ್ಣರು. ಅವರ ಪಕ್ಕದಲ್ಲಿ ಪ್ರದ್ಯುಮ್ನ, ಸಾಂಬ, ಚಾರುದೇಶ್ನ, ಅನಿರುದ್ಧ ಇವರು ಕುಳಿತಿರುವರು. ಅವರನ್ನನುಸರಿಸಿ ಗದ, ಅಕ್ರೂರ, ಸಾತ್ಯಕಿ, ಮಹಾಮತಿಯಾದ ಉದ್ಧವ, ಕೃತವರ್ಮ, ಪೃಥು ಮತ್ತು ವಿಪೃತು ಇವರು ಕುಳಿತಿದ್ದಾರೆ. ಅವರ ಪಕ್ಕದಲ್ಲಿ ವಿದೂರಥ, ಕಂಕ, ಶಂಕು ಮತ್ತು ಗವೇಷಣರ ಕುಳಿತಿರುವರು. ಅವರ ನಂತರ ಆಶಾವಹ, ಅನಿರುದ್ಧ, ಶಮೀಕ, ಸಾರಿಮೇಜಯ, ವೀರ, ವಾತಪತಿ, ಜಿಲ್ಲಿ, ಪಿಂಡಾರಕ, ಉಶೀನರ, ವಿಕ್ರಾಂತ ಮುಂತಾದ ವೃಷ್ಣಿವಂಶ ಸಂಭೂತರಾದ ರಾಜಕುಮಾರರು ಕುಳಿತಿರುವರು. ಅತ್ತ ಕಡೆಯಲ್ಲಿ ಭಗೀರಥ ವಂಶಜನಾದ ಬೃಹತ್ಕೃತೃ, ಸೈಂಧವನಾದ ಜಯದ್ರಥನು ಬಂದಿರ್ತಾನೆ. ಬೃಹದ್ರಥ, ಬಾಹ್ಲಿಕ, ಭೀಷ್ಮನ ಅವರ ಚಿಕ್ಕಪ್ಪ ಬಾಹ್ಲಿಕ, ಶ್ರುತಾಯು, ಮಹಾರಥನಾದ ಉಲ್ಲೂಕ, ಕೈತವ, ಚಿತ್ರಾಂಗದ, ಶುಭಾಂಗದ, ಬುದ್ಧಿಶಾಲಿಯಾದ ವತ್ಸರಾಜ, ಕೋಸಲಾಧಿಪತಿಗಳು. ಅವರ ಪಕ್ಕದಲ್ಲಿ ಶಿಶುಪಾಲ ಮತ್ತು ಮಹಾಪರಾಕ್ರಮಿಯಾದ ಜರಾಸಂಧ. ಶಿಶುಪಾಲ, ಜರಾಸಂಧರು ಕೂಡ ಬಂದಿರ್ತಾರೆ, ಕುಳಿತಿದ್ದಾರೆ. ಭದ್ರೆ, ಇವರೇ ಅಲ್ಲದೆ ಗುಂಪು ಗುಂಪಾಗಿ ಅನೇಕ ರಾಜಕುಮಾರರು ನಿನ್ನ ಪಾಣಿಗ್ರಹಣಕ್ಕಾಗಿ ಬಂದಿರುವರು. ಮಹಾಪರಾಕ್ರಮಿಗಳಾದ ಇವರೆಲ್ಲರೂ ಇಲ್ಲಿಟ್ಟಿರುವ ಲಕ್ಷ್ಯವನ್ನು ಭೇದಿಸಲು ಸಮರ್ಥರಾಗಿರುವರು. ಇವರಲ್ಲಿ ಯಾರು ಮೊದಲು ಈ ಲಕ್ಷ್ಯವನ್ನು ಭೇದಿಸುವರೋ ಅವರನ್ನು ನೀನು ನನ್ನ ಪತಿಯೆಂದೇ ಪರಿಗ್ರಹಿಸು ತಂಗಿ ಅಂತ ತಂಗಿಗೆ ಅವರಣ್ಣ ಎಲ್ಲ ಹೇಳ್ಬಿಡ್ತಾನೆ. ಮತ್ತು ಜನಮೇಜಯ ಮರುಕ್ಷಣದಲ್ಲಿ ಅಲ್ಲಿ ನೆರೆದಿದ್ದ ರಾಜಕುಮಾರರೆಲ್ಲರೂ ಕತ್ತಿಗಳನ್ನು ಜುಲುಪಿಸುತ್ತಾ ಮೇಲೆದ್ದು ನಿಂತರು. ಕರ್ಣಕುಂಡಲಗಳನ್ನು ಧರಿಸಿದ್ದ ಆ ರಾಜಕುಮಾರರಲ್ಲಿ ಪ್ರತಿಯೊಬ್ಬನಲ್ಲಿಯೂ ತಾನೊಬ್ಬನೇ ಪಣವಾಗಿಟ್ಟಿರುವ ಯಂತ್ರವನ್ನು ಭೇದಿಸಲು ಸಮರ್ಥನೆಂಬ ಮತ್ತು ತಾನೊಬ್ಬನೇ ಧನುರ್ವಿದ್ಯೆಯಲ್ಲಿ ನಿಷ್ಣಾತನೆಂಬ ಭಾವನೆಯೂ ಮೂಡಿದ್ದಿತು. ರೂಪ, ವೀರ್ಯ, ಕುಲ, ಶೀಲ, ವಿತ್ತ ಮತ್ತು ಯೌವನ ಇವುಗಳಿಂದ ಮತ್ತರಾಗಿದ್ದ ಆ ರಾಜಕುಮಾರರು ಮದೋದಕವನ್ನು ಸುರಿಸುತ್ತಾ ಸೊಂಡಿಲನ್ನು ಮೇಲೆತ್ತಿ ಹಿಮವತ್ ಪರ್ವತದ ತಪ್ಪಲಿನಲ್ಲಿ ಸಂಚರಿಸುತ್ತಿರುವ ಗಜೇಂದ್ರಗಳಂತೆ ಪರಿಶೋಭಿಸಿದರು. ಕಾಮದೇವನ ಬಾಣಗಳಿಂದ ಪೀಡಿತರಾಗಿದ್ದ ರಾಜಕುಮಾರರೆಲ್ಲರೂ ಪರಸ್ಪರವಾಗಿ ಈರ್ಷೆಯನ್ನು ಹೊಂದಿ, ಕೃಷ್ಣೆಯು ನನ್ನವಳು, ನಾನೀ ಯಂತ್ರವನ್ನು ಭೇದಿಸುವೆನು ಎಂದು ಏಕಪ್ರಕಾರವಾಗಿ ಕೂಗುತ್ತಾ ಎದ್ದು ನಿಂದರು. ಹಿಂದೆ ಹಿಮಪರ್ವತದಲ್ಲಿ ಉಮೆಯ ವಿವಾಹ ಸಮಯದಲ್ಲಿ ಅವಳ ಸುತ್ತಲೂ ದೇವತೆಗಳು ಸುತ್ತುವರಿದು ನಿಂತಿದ್ದಂತೆ ರಾಜಕುಮಾರರು ಸಮಾಜವಾಟದ ಮಧ್ಯದಲ್ಲಿದ್ದ ದ್ರೌಪದಿಯನ್ನು ಸುತ್ತುವರಿದು ನಿಂತಿದ್ದರು. ಸುಮಶರನ ಪಂಚಬಾಣಗಳಿಗೆ ತುತ್ತಾಗಿ ದ್ರೌಪದಿಯ ಮೇಲೆ ಅತಿಯಾದ ವ್ಯಾಮೋಹವನ್ನು ಹೊಂದಿದ್ದ ರಾಜಕುಮಾರರು ತಮ್ಮ ಸುಹೃದರ ಮೇಲೆಯೂ ಈರ್ಷೆಯನ್ನು ತಾಳಿದರು. ಅಣ್ಣ ತಮ್ಮಂದರು ಬಂದಿರ್ತಾರೆ, ತಮ್ಮನ್ನು ನೋಡಿದ್ರೆ ಅಣ್ಣನಿಗಾಗ್ತಾಯಿಲ್ಲ, ಅಣ್ಣ ನೋಡಿದ್ರೆ ತಮ್ಮನಿಗಾಗ್ತಾಯಿಲ್ಲ. ಯಾಕಂದರೆ ದ್ರೌಪದಿಯನ್ನು ನಾನೇ ಹೊಂದಬೇಕು ಅಂದುಬಿಟ್ಟು. ಆ ಅದ್ಭುತವಾದ ಸ್ವಯಂವರವನ್ನು ವೀಕ್ಷಿಸಲು ಮಾನವರು ಮಾತ್ರವೇ ಅಲ್ಲ, ರುದ್ರರು, ಆದಿತ್ಯರು, ವಸುಗಳು, ಅಶ್ವಿನಿ ದೇವತೆಗಳು, ಮರುತ್ತುಗಳು, ಸಾಧ್ಯರು ಇವರೆಲ್ಲರೂ ಕುಬೇರ ಮತ್ತು ಯಮಧರ್ಮರನ್ನು ಮುಂದೆ ಮಾಡಿಕೊಂಡು ದಿವ್ಯ ರಥಾರೂಢರಾಗಿ ಆಗಮಿಸಿ ಅಂತರಿಕ್ಷದಲ್ಲಿ ಕುಳಿತು ನೋಡುತ್ತಿದ್ದರು. ಅವರನ್ನು ಅನುಸರಿಸಿ ದೈತ್ಯರು, ಸುಪರ್ಣರು, ನಾಗಶ್ರೇಷ್ಠರು, ದೇವರ್ಷಿಗಳು, ಗುಹ್ಯಕರು, ಚಾರಣರು, ವಿಶ್ವಾವಸು, ನಾರದ ಪರ್ವತರು, ಗಂಧರ್ವ ಶ್ರೇಷ್ಠರು ಮತ್ತು ಅಪ್ಸರಸೆಯರು ಆಗಮಿಸಿದ್ದರು. ದಿವ್ಯ ಸುಮ ಪರಿಮಳವು ಅಂತರಿಕ್ಷವನ್ನೆಲ್ಲ ಪ್ರಸರಿಸಿತು. ಬಲರಾಮ, ಶ್ರೀಕೃಷ್ಣ, ವೃಷ್ಣ ಪ್ರಮುಖರು, ಅಂಧಕರು ಇವರೆಲ್ಲರೂ ಅನುಕ್ರಮವಾಗಿ ಸ್ವಯಂವರ ಮಂಟಪದಲ್ಲಿ ಕುಳಿತಿದ್ದರು. ಶ್ರೀಕೃಷ್ಣನ ಅಭಿಮತದಂತೆ ನಡೆದುಕೊಳ್ಳುತ್ತಿದ್ದ ಮಹಾತ್ಮರಾದ ಆ ಯದುಪುಂಗವರು ಸ್ವಯಂವರ ಮಂಟಪದಲ್ಲಿ ಕೇವಲ ಪ್ರೇಕ್ಷಕರಾಗಿ ಕುಳಿತಿದ್ದರು.
ದ್ರೌಪದಿಯಲ್ಲಿಯೇ ನೆಟ್ಟ ದೃಷ್ಟಿಯುಳ್ಳವರಾಗಿ ಕುಳಿತಿದ್ದ ಮದಿಸಿದ ಆನೆಗಳಂತಿದ್ದ ಸರ್ವಾಂಗ ಸುಂದರರಾದ ಬೂದಿ ಮುಚ್ಚಿದ ಕೆಂಡದಂತಿದ್ದ ಆ 5 ಪಾಂಡವ ರಾಜಕುಮಾರರನ್ನು ಶ್ರೀಕೃಷ್ಣನು ವೀಕ್ಷಿಸಿ ಬಲರಾಮನ ಕಿವಿಯಲ್ಲಿ ಹೇಳಿದನು, ಅಣ್ಣ, ಅದೋ ನೋಡು, ಅಲ್ಲಿ ಬ್ರಾಹ್ಮಣ ವೇಷದಲ್ಲಿ ಯುಧಿಷ್ಠಿರನು ಕುಳಿತಿರುವನು. ಅವನು ಹಿಂದೆಯೇ ಭೀಮಾರ್ಜುನ ನಕುಲ ಸಹದೇವರು ಬ್ರಾಹ್ಮಣ ವೇಷವನ್ನು ಧರಿಸಿ ಕುಳಿತಿರುವರು. ಆ 5ರನ್ನು ನೋಡಿ ಬಲರಾಮನು ಸಂತುಷ್ಟಚಿತ್ತನಾಗಿ ಶ್ರೀಕೃಷ್ಣನ ಮುಖಾರವಿಂದವನ್ನು ಸಸ್ಮಿತ ಭಾವದಿಂದ ನೋಡಿ ತನ್ನ ಆಂತರ್ಯದ ಪ್ರೇಮವನ್ನು ಪ್ರಕಟಿಸಿದನು. ರಾಜಕುಮಾರರೆಲ್ಲರೂ ದ್ರೌಪದಿಯಲ್ಲಿಯೇ ನೆಟ್ಟ ಮನಸ್ಸು ಮತ್ತು ದೃಷ್ಟಿಯುಳ್ಳವರಾಗಿದ್ದುದರಿಂದಲೂ ಮತ್ತು ಆ ಕಾರಣದಿಂದಲೇ ಸಭೆಯಲ್ಲಿದ್ದ ಇತರ ರಾಜಕುಮಾರರನ್ನು ಈರ್ಷೆಯಿಂದ ಕಾಣುತ್ತಾ ಕೋಪಾವಿಷ್ಟರಾಗಿ ತುಟಿಗಳನ್ನು ಕಚ್ಚಿಕೊಳ್ಳುತ್ತಾ ಕುಳಿತಿದ್ದರಿಂದಲೂ ಸಮಾಜವಾಟದಲ್ಲಿದ್ದ ಪಾಂಡವರನ್ನು ಅವರ್ಯಾರೂ ಗಮನಿಸಲಿಲ್ಲ. ಇತರ ರಾಜಕುಮಾರರಂತೆಯೇ ಮಹಾಬಾಹುಗಳಾದ ಕುಂತಿಯ ಪುತ್ರರಾದ ಯುಧಿಷ್ಠಿರ, ಭೀಮಾರ್ಜುನರು, ನಕುಲ ಸಹದೇವರು ತ್ರಿಲೋಕ ಸುಂದರಿಯಾದ ದ್ರೌಪದಿಯನ್ನು ನೋಡಿ ಮನ್ಮಥನ ತೀಕ್ಷ್ಣವಾದ ಬಾಣಗಳಿಂದ ಪೀಡಿತರಾದರು. ಜನಮೇಜಯ, ನಾನು ಹಿಂದೆಯೇ ಹೇಳಿದಂತೆ ಸ್ವಯಂವರ ಸಭಾ ಮಂಟಪದ ಮೇಲ್ಭಾಗದಲ್ಲಿ ಆಕಾಶದಲ್ಲಿ ದೇವರ್ಷಿ ಗಂಧರ್ವರು, ಸುಪರ್ಣರು, ಅಸುರ ಸಿದ್ಧರು ಉಪಸ್ಥಿತರಾಗಿದ್ದರು. ದಿವ್ಯವಾದ ಗಂಧದಿಂದ ಆಕಾಶವು ವ್ಯಾಪ್ತವಾಗಿದ್ದಿತು. ಸುಗಂಧಯುಕ್ತವಾದ ದೇವಕುಸುಮಗಳು ಸಭಾಮಂದಿರದ ಸುತ್ತಲೂ ವಿಸ್ತೃತವಾಗಿ ಬಿದ್ದಿದ್ದವು. ದುಂದುಭಿಗಳ ತಾಡನಗಳಿಂದ ಹೊರಟ ಮಹಾಶಬ್ದವು ನಭೋಮಂಡಲವನ್ನೇ ವ್ಯಾಪಿಸಿತು. ಆಕಾಶವು ದೇವತೆಗಳ ವಿಮಾನಗಳಿಂದ ತುಂಬಿ ಹೋಗಿದ್ದು, ಆ ವಿಮಾನಗಳಿಗೆ ಪರಸ್ಪರ ಸಂಘರ್ಷಣೆಯು ಕೆಲವು ಸಮಯಗಳಲ್ಲುಂಟಾಗುತ್ತಿದ್ದಿತು. ಮೇಲ್ಗಡೆ ಕೂಡ ಪಾರ್ಕಿಂಗೇ ಇಲ್ಲ. ದೇವತೆಗಳು ಕೂಡ ವಿಮಾನಗಳು ಹಾಕ್ಕೊಂಡು ಮೇಲೆಯಿಂದ ನೋಡ್ತಾ ಇದ್ದಾರೆ. ಅವು ಒಂದು ಬಸ್ಸು ಗುದ್ದುಕೊಂಡಂಗೆ ಆ ವಿಮಾನಗಳು ಗುದ್ದುಕೊಳ್ತಾ ಇದ್ದಾವೆ. ಅಷ್ಟು ಜನ ಬಂದಿದ್ದಾರೆ ನೋಡೋದಕ್ಕೆ. ಮತ್ತೊಂದೆಡೆಯಲ್ಲಿ ಅಪ್ಸರೆಯರು ನುಡಿಸುತ್ತಿದ್ದ ವೀಣ ಮೃದಂಗಗಳು, ಸುಮಧುರ ನಿನಾದಗಳು ನಭೋಮಂಡಲವನ್ನು ವ್ಯಾಪಿಸಿದ್ದವು. ಅನಂತರದಲ್ಲಿ ಅನುಕ್ರಮವಾಗಿ ರಾಜಕುಮಾರರೆಲ್ಲರೂ ಕೃಷ್ಣೆಯನ್ನು ಪಡೆಯುವ ಆಶಯದಿಂದ ತಮ್ಮ ತಮ್ಮ ಪರಾಕ್ರಮವನ್ನು ತೋರಲು ಉಪಕ್ರಮಿಸಿದರು. ಕಿರೀಟ, ಹಾರ, ಅಂಗದ ಚಕ್ರಪಾಲ ಇವೇ ಮುಂತಾದ ಆಭರಣಗಳಿಂದ ತಮ್ಮ ಶರೀರಗಳನ್ನು ಸಿಂಗರಿಸಿಕೊಂಡಿದ್ದ ಕಮಲಪತ್ರಗಳಂತೆ ವಿಶಾಲವಾದ ಕಣ್ಣುಗಳಿಂದ ಕೂಡಿದ್ದ ಮಹಾಬಾಹುಗಳಾದ ವಿಕ್ರಮಸತ್ವಯುಕ್ತರಾದ ಬಲ ಮತ್ತು ವೀರ್ಯಗಳಿಂದ ಕೂಡಿ ಗರ್ಜಿಸುತ್ತಿದ್ದ ಕರ್ಣ, ದುರ್ಯೋಧನ, ಶಾಲ್ವ, ಶಲ್ಯ, ಅಶ್ವತ್ಥಾಮ, ಕ್ರಾಥ, ಸುನೀತ, ಕಲಿಂಗಾಧಿಪತಿ, ವಕ್ರ, ವಂಗ, ಪಾಂಡ್ಯ, ವಿದೇಹಾಧಿಪತಿ, ಪೌಂಡ್ರ, ಯವನಾಧಿಪತಿ ಮತ್ತು ಇನ್ನೂ ಅನೇಕ ರಾಜಕುಮಾರರು ಅನುಕ್ರಮವಾಗಿ ತಮ್ಮ ತಮ್ಮ ಪರಾಕ್ರಮವನ್ನು ತೋರಲು ಪ್ರಾರಂಭಿಸಿದರು. ಲಕ್ಷ್ಯಭೇದನವು ಅಷ್ಟು ಸುಲಭವಾದ ಕ್ರಿಯೆಯಾಗಿರಲಿಲ್ಲ. ದೃಪದನಿಟ್ಟಿದ್ದ ಧನುಸ್ಸು ಮಹಿಮೆಯು ಅಷ್ಟು ಅಪಾರವಾಗಿತ್ತು. ಅರ್ಜುನನ ಶಕ್ತಿಗೆ ಅನುಗುಣವಾಗಿ ಮಾಡಿಸಿಟ್ಟ ಧನುಸ್ಸಲ್ಲವೇ? ಅರ್ಜುನನಿಗಿಂತಲೂ ಮಿಗಿಲಾದ ಅಥವಾ ಅರ್ಜುನನಿಗೆ ಸದೃಶವಾದ ಶಕ್ತಿಯು ಯಾರಿಗಾದರೂ ಇದ್ದರೆ ಆ ಧನುಸ್ಸನ್ನು ಎದೆಯೇರಿಸಲು ಸಾಧ್ಯವಾಗುತ್ತಿತ್ತು. ಅಲ್ಲಿ ನೆರೆದಿದ್ದ ರಾಜಕುಮಾರರು ಚಲನಯಂತ್ರದ ಮೂಲಕವಾಗಿ ಲಕ್ಷ್ಯವನ್ನು ಭೇದಿಸುವುದು ಒತ್ತಟ್ಟಿಗಿರಲಿ ಕೆಳಗಿಟ್ಟಿದ್ದ ಧನುಸ್ಸನ್ನೇ ಅನೇಕರು ಮೇಲಕ್ಕೆ ಎತ್ತಲಾರದೆ ಹೋದರು. ಅಷ್ಟು ಭಾರ ಇರುತ್ತೆ ಅದು ಧನುಸ್ಸು. ಬಾಣನೇ ಕೆಳಗಡೆಯಿಂದ ಮೇಲಕ್ಕೆ ಎತ್ತೋದಕ್ಕಾಗ್ತಾ ಇಲ್ಲ. ಮುಕ್ಕರಿದು ಮೇಲೆತ್ತುವಾಗ ತತ್ತರಿಸಿ ಬೀಳುತ್ತಿದ್ದರು. ಅವರ ಜೊತೆಯಲ್ಲೇ ಅವರು ಧರಿಸಿದ್ದ ರತ್ನಹಾರಗಳೆಲ್ಲವೂ ಹರಿದು ಕೆಳಕ್ಕೆ ಬೀಳುತ್ತಿದ್ದವು. ಮೊಣಕಾಲು ತರಿದು ರಕ್ತವು ಹೊರಬರುತ್ತಿತ್ತು. ಪರಾಕ್ರಮಶಾಲಿಗಳಾಗಿದ್ದ ಒಬ್ಬಿಬ್ಬರು ಧನಸ್ಸನ್ನು ಮೇಲೆತ್ತಿ ಎದೆಯೇರಿಸಲು ಹೋದಾಗ ಧನುಸ್ಸು ಚಿಮ್ಮಿದೊಡನೆಯೇ ಕಂಗೆಟ್ಟಿ ಕೆಳಗೆ ಬೀಳುತ್ತಿದ್ದರು. ಆ ಧನುಸ್ಸನ್ನು ಹಿಂಗೆ ನಿಲ್ಲಿಸಿ ಹಿಂಗೆ ಬೆಂಡ್ ಮಾಡಿ ಈ ದಾರನ ಕಟ್ಟಬೇಕು. ಆ ಕಟ್ಟಕ್ಕಾಗಲ್ಲ. ಅದು ಬೆಂಡ್ ಮಾಡಿ ಫೋರ್ಸ್ ಎಷ್ಟು ತಂದು ಇಟ್ಕೊಡೋಕ್ಕಾಗುತ್ತೆ. ಅದು ಒಂದೇ ಸತಿ ಬಿಟ್ಟಾಗ ಫೋರ್ಸಾಗಿ ಬಿಟ್ಟಾಗ ಆ ಫೋರ್ಸಿಗೆ ಕೈ ಕಾಲೆಲ್ಲ ಮುರ್ಕೊಂಡು ಬಿದ್ದೋಗ್ತಾ ಇದ್ದಾರೆ. ಅಂಥ ಭಯಂಕರವಾದ ಧನಸ್ಸು. ಕೆಲವರು ಅಯ್ಯೋ ಎಂದು ಅರಚುತ್ತಿದ್ದರು. ಅವರನ್ನು
ಹಿಡಿದೆತ್ತಿ ಕುಳ್ಳರಿಸಲು ರಾಜಭಟರು ತಮ್ಮ ಬಳಿಗೆ ಬಂದರೂ ಮರ್ಯಾದೆಯನ್ನುಳಿಸಿಕೊಳ್ಳಲು ಕೆಲವರು ರಾಜಕುಮಾರರು ಕುಂಟುತ್ತಲೇ ತಮ್ಮ ಸಿಂಹಾಸನದ ಬಳಿಗೆ ಹೋಗುತ್ತಿದ್ದರು. ಕೆಲವರು ಮುಖವನ್ನು ಮೇಲೆತ್ತದೆ ಸಮಾಜವಾಟದಿಂದಲೇ ಹೊರಬೀಳುತ್ತಿದ್ದರು. ಅವರ ಅವಸ್ಥೆಯನ್ನು ಕಂಡು ಸಮಾಜವಾಟದಲ್ಲಿದ್ದ ಪ್ರೇಕ್ಷಕರು ಗೋಳೆಂದು ನಕ್ಕು ಅಪಹಾಸ್ಯ ಮಾಡುತ್ತಿದ್ದರು. ತುಂಬ ಅವಮಾನ. ದೊಡ್ಡ ಹೀರೋ ಅಂತ ತೋರಿಸ್ಕೊಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಬಂದು ಬೆಕ್ಕ ಥರ ವಾಪಸ್ ಬಂದರೆ ಇನ್ನು ನೋಡೋರಿಗೆ ಫುಲ್ ಎಂಜಾಯ್ಮೆಂಟು. ರಾಜಭಟರು ಕೆಳಗೆ ಬಿದ್ದವರನ್ನು ಮೆಲ್ಲನೆ ಮೇಲೆತ್ತಿ ಅವರನ್ನು ಉಪಚರಿಸಿ ಕಣಕಾಂಗದ ಕೇಯೂರ ಶಿರಸ್ತ್ರಾಣಗಳನ್ನು ಪುನಃ ತೊಡಿಸಿ ಅವರವರ ಆಸನಗಳಲ್ಲಿ ಕುಳ್ಳಿರಿಸುತ್ತಿದ್ದರು. ಕೃಷ್ಣೆಯು ನನ್ನವಳು, ನಾನೀ ಯಂತ್ರವನ್ನು ಭೇದಿಸುವೆನು ಎಂದು ಒಮ್ಮೆಯೇ ಎದ್ದು ನಿಂತ ಸಾವಿರಾರು ಸ್ಪರ್ಧಿಗಳಲ್ಲಿ ಮಹಾಪರಾಕ್ರಮಿಗಳೆಂದು ಪ್ರಸಿದ್ಧರಾಗಿದ್ದ ರಾಜಕುಮಾರರ ದುರವಸ್ಥೆಯನ್ನು ಕಂಡು ಇತರ ರಾಜಕುಮಾರರು ಆಸನಗಳಿಂದ ಮೇಲೇಳಲೇ ಇಲ್ಲ. ಅವ್ರಿಗೆ ನನಗಿಂತ ಬಲವಾದಂಥ ಅವನೇ ಹೋಗಿ ವಾಪಸ್ ಬಂದು ನನ್ನಿಂದ ಏನಾಗುತ್ತೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಮಾನ ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ಸುಮ್ಮನೆ ಕೂತಿರೋದು ಬೆಟರ್ ಅಂತ ಹೋಗಲೇ ಇಲ್ಲವಂತೆ. ಪರಾಕ್ರಮವನ್ನು ಪ್ರದರ್ಶಿಸಿ ದ್ರೌಪದಿಯನ್ನು ಪಡೆಯುವ ಆಸೆಯು ಉಡುಗಿ ಹೋಯಿತು. ತಮಗೆ ಸಾಧ್ಯವಾಗದಿರುವುದು ಮತ್ಯಾರಿಂದಲೂ ಸಾಧ್ಯವೇ ಇಲ್ಲ ಎಂದು ಎಲ್ಲರೂ ಬಗೆದರು. ಬೇರ್ಯಾವ ವಿಧದಿಂದಲಾದರೂ ಸ್ವಯಂವರವಾದರೆ ಆಗಲಾದರೂ ತಮಗೊಂದು ಸದಾವಕಾಶವು ಸಿಕ್ಕಬಹುದೆಂದು ಹಲವಾರು ರಾಜಕುಮಾರರು ಲೆಕ್ಕ ಹಾಕುತ್ತಿದ್ದರು. ಈ ಪರೀಕ್ಷೆನೇ ರಾಂಗು, ಬೇರೆ ಯಾವುದಾದ್ರೂ ಇಡಬೇಕು. ಯಾಕಂದರೆ ಯಾರಿಂದನೂ ಆಗ್ತಾ ಇಲ್ವಲ್ಲ, ಯಾವುದೋ ಆಗೋ ಅಂಥ ಕೆಲಸಗಳಿಡಬೇಕು. ಈ ಬಾಣನ ದಾರ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಅವರು ಹೊಸ ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ ಮಿಕ್ಕಿದವರು ಸೋತಿರೋರೆಲ್ಲ. ಧನುರ್ಧಾರಿಗಳಲ್ಲಿ ಶ್ರೇಷ್ಠನಾದ ಕರ್ಣನು ರಾಜಕುಮಾರರ ದುರವಸ್ಥೆಯನ್ನು ಕಂಡು ಧನುಸ್ಸಿನ ಬಳಿಗೆ ಹೋಗಿ ಕ್ಷಣ ಮಾತ್ರದಲ್ಲಿ ಮೇಲೆತ್ತಿ ಎದೆಯೇರಿಸಿ ಅಲ್ಲಿದ್ದ 5 ಬಾಣಗಳನ್ನು ಬಿಲ್ಲಿನಲ್ಲಿ ಯೋಜಿಸಿದನು. ಸೂರ್ಯಚಂದ್ರಾಗ್ನಿಗಳಿಗಿಂತಲೂ ಮಿಗಿಲಾದ ತೇಜಸ್ಸಿನಿಂದ ಕೂಡಿದ್ದ ಸೂರ್ಯನ ಮಗನಾದ ಸೂತಪುತ್ರನಾದ ಕರ್ಣನನ್ನು ಕಂಡೊಡನೆಯೇ ಪಾಂಡವರು ಲಕ್ಷ್ಯವು ಕೆಳಗೆ ಬಿದ್ದು ಹೋಯಿತು ಎಂದು ಭಾವಿಸಿದರು. ಇನ್ನು ಕರ್ಣ ಹೊಡೆದು ಬಿಡ್ತಾನೆ ಲಕ್ಷ್ಯ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದರೆ ಕರ್ಣನಿಗೆ ಆ ಸಾಮರ್ಥ್ಯ ಇರುತ್ತೆ. ಆದರೆ ವಿಧಿಯ ನಿಯಮವನ್ನು ಮೀರಲು ಯಾರಿಂದ ತಾನೇ ಸಾಧ್ಯವಾದೀತು? ಅಲ್ಲಿ ನೆರೆದಿದ್ದ ಸಾವಿರಾರು ಮಂದಿ ರಾಜಕುಮಾರರು ಮತ್ತು ಪುರಜನರ ಎವೆಯಿಕ್ಕದೆ ಕರ್ಣನ ಕೌಶಲವನ್ನು ನೋಡುತ್ತಾ ಬೊಂಬೆಗಳಂತೆ ಸ್ತಬ್ಧರಾಗಿ ಕುಳಿತಿದ್ದರು. ಆ ಸಮಯದಲ್ಲಿ ಗಂಭೀರವಾದ ವಾಣಿಯು ಸಭೆಯಲ್ಲಿ ಕೇಳಿಬಂದಿತು. ನಾಹಂ ವರಯಾಮಿ ಸೂತಂ, ಸೂತ ಜಾತಿಯವನನ್ನು ನಾನು ವರಿಸುವುದಿಲ್ಲ ಎಂದು ದ್ರೌಪದಿಯು ಸ್ಪಷ್ಟವಾಗಿ ಹೇಳಿಬಿಟ್ಟಳು. ಇವನು ರಾಜಕುಮಾರ ಅಲ್ಲ, ಸೂತಪುತ್ರನಾಗಿದ್ದಾನೆ ಅಂತ. ಕರ್ಣನು ದ್ರೌಪದಿಯ ಕಡೆಗೊಮ್ಮೆ ನೋಡಿ ಪ್ರಕಾಶಮಾನವಾಗಿದ್ದ ಧನಸ್ಸನ್ನು ಕೆಳಗಿಟ್ಟು ಕೋಪದಿಂದ ಕೂಡಿದ ಮಂದಹಾಸದಿಂದ ಸೂರ್ಯನನ್ನೊಮ್ಮೆ ನೋಡಿ ನಿಟ್ಟುಸಿರು ಬಿಡುತ್ತಾ ತನ್ನ ಆಸನದಲ್ಲಿ ಕುಳಿತುಕೊಂಡನು. ಕರ್ಣನು ಆಸನದಲ್ಲಿ ಕುಳಿತ ನಂತರ ಯಮನಿಗೆ ಸದೃಶವಾದ ಪರಾಕ್ರಮವನ್ನು ಹೊಂದಿದ್ದ ಛೇದಿಯ ರಾಜನಾದ ದಮಘೋಷನ ಮಗನಾದ ಶಿಶುಪಾಲನು ಧನುಸ್ಸನ್ನು ಮೇಲೆತ್ತಿ ಶಿಂಜಿಯನ್ನು ಸೇರಿಸುವುದರೊಳಗಾಗಿ ಧನುಸ್ಸಿನೊಡನೆ ಕೆಳಗೆ ಬಿದ್ದು ಮುಂಡಿಯೂರಿ ಕುಳಿತನು. ಗಾಯ ಮಾಡ್ಕೊಂಡ್ಬಿಟ್ಟು ಅವನು ಕೂತುಬಿಟ್ನಂತೆ. ಮಹಾಪರಾಕ್ರಮಿ ಎನಿಸಿದ್ದ ಜರಾಸಂಧನ ಅವಸ್ಥೆಯೂ ಹೀಗೆಯೇ ಆಯಿತು. ಜರಾಸಂಧನು ಕೂಡ ಎತ್ತಕ್ಕಾಗಿಲ್ಲ. ಕೃಷ್ಣನನ್ನೇ ಓಡಿಸಿರ್ತಾನೆ ಜರಾಸಂಧ, ಆದರೂ ಕೂಡ ಅದನ್ನು ಎತ್ತಕ್ಕಾಗ್ತಾ ಇಲ್ಲ. ಜರಾಸಂಧನು ಬಿದ್ದೊಡನೆಯೇ ಮೇಲೆದ್ದು ಅಲ್ಲಿ ಒಂದರ ಕ್ಷಣವೂ ನಿಲ್ಲದೆ ಸಮಾಜವಾಟವನ್ನೇ ಬಿಟ್ಟು ಹೊರಟು ಹೋದನು. ಮತ್ತೆ ಅಲ್ಲಿದ್ದರೆ ಅವಮಾನ ಮಾಡ್ತಾರೆ ಅಂದ್ಬಿಟ್ಟು ಅವಮಾನ ತಡೆಕಾದ್ರೆ ಹೋಗ್ಬಿಟ್ನಂತೆ. ಮದ್ರರಾಜನಾದ ಶಲ್ಯನು ಪೆಟ್ಟನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮಹಾಪರಾಕ್ರಮಿಗಳೆನಿಸಿದವರೆಲ್ಲರೂ ಅಲ್ಲಿ ನೆರೆದಿದ್ದ ಪುರಜನರ ಅಪಹಾಸ್ಯಕ್ಕೀಡಾದರು. ಜರಾಸಂಧ ಶಲ್ಯರೇ ಮೊದಲಾದ ಅತಿರಥ ರಥರಲ್ಲಿ ಯಾರೂ ಲಕ್ಷ್ಯವನ್ನು ಭೇದಿಸಲಾರದೆ ಪರಾಭವವನ್ನು ಹೊಂದಿದ ಬಳಿಕ ಉಳಿದಿದ್ದ ರಾಜಕುಮಾರರು ಮೇಲೆದ್ದು ನಿಲ್ಲುವ ಸಾಹಸವನ್ನು ಮಾಡಲಿಲ್ಲ. ಪ್ರೇಕ್ಷಕ ಜನರು ಮುಂದೇನಾಗುವುದೆಂಬುದನ್ನು ತಿಳಿಯದೆ ಸಂಭ್ರಾಂತರಾದರು. ಆ ಸಮಯದಲ್ಲಿ ಅರ್ಜುನನಿಗೆ ಅಲ್ಲಿಟ್ಟಿರುವ ಲಕ್ಷ್ಯವನ್ನು ಭೇದಿಸಬೇಕೆಂಬ ಅಭಿಲಾಷೆಯುಂಟಾಯಿತು. ಇದರಲ್ಲಿ ಇನ್ನೂ 2-3 ಜನ ಬರೆದಿರೋ ಮಹಾಭಾರತದಲ್ಲಿ ಕರ್ಣನು ಕೂಡ ಆ ದಾರನ್ನು ಕಟ್ಟೋದಕ್ಕಾಗಲಿಲ್ಲ ಅಂತ ತೋರಿಸ್ತಾರೆ ಕೆಲವೊಂದು ಮಹಾಭಾರತದಲ್ಲಿ.
ಬಾಣನೇನೋ ಎತ್ತು ಬಿಡ್ತಾನೆ, ಎತ್ತು ಆ ದಾರವನ್ನು ಬಿಗಿಸಿ ಕಟ್ಟೋದಕ್ಕಾಗೋದಿಲ್ಲ, ಕರ್ಣನ ಕೈಯಲ್ಲಿ ಕೂಡ ಆಗೋದಿಲ್ಲ ಅಂತ ತೋರಿಸ್ತಾರೆ. ಬಟ್ ಇದರಲ್ಲಿ ಕರ್ಣ ಎತ್ತಿರ್ತಾನೆ, ಇನ್ನೇನು ಹೊಡೆಯೋ ಅಷ್ಟು ಸಾಮರ್ಥ್ಯ ಇರುತ್ತೆ. ಬಟ್ ಆಕೆ ದ್ರೌಪದಿನೇ ಬೇಡ ಅಂತ ಇದು ರಿಜೆಕ್ಟ್ ಮಾಡಿರ್ತಾಳೆ. ಜನಮೇಜಯ, ಯಾವಾಗ ರಾಜಕುಮಾರರೆಲ್ಲರೂ ಮಹಾಧನಸ್ಸನ್ನು ಮೇಲೆತ್ತಲು ಕೂಡ ಸಮರ್ಥರಾಗದೆ ನಾಚಿಕೆಯಿಂದ ತಲೆದಗ್ಗಿಸಿ ತಮ್ಮ ತಮ್ಮ ಆಸನಗಳಲ್ಲಿ ಹೋಗಿ ಕುಳಿತರೋ, ಆಗ ಬ್ರಾಹ್ಮಣರ ಮಧ್ಯದಿಂದ ಉದಾರವಾದ ಬುದ್ಧಿಯುಳ್ಳ ಅರ್ಜುನನು ಮೇಲೆದ್ದನು. ಇಂದ್ರನ ಧ್ವಜದಂತೆ ದೀರ್ಘಕಾಯನಾದ ಅರ್ಜುನನು ಧನುಸ್ಸಿನ ಬಳಿಗೆ ಬರುವುದನ್ನು ಕಂಡು ಅಲ್ಲಿ ನೆರೆದಿದ್ದ ಬ್ರಾಹ್ಮಣರಲ್ಲಿ ಕೆಲವರು ವಿಷಣ್ಣ ಚಿತ್ತರಾಗಿ ಮೇಲೆದ್ದು ಮೈಮೇಲಿದ್ದ ಕೃಷ್ಣಾರ್ಜುನಗಳನ್ನು ಮೇಲೆತ್ತಿ ಅಲ್ಲಾಡಿಸುತ್ತಾ ಕೂಗಾಡಲು ಪ್ರಾರಂಭಿಸಿದರು. ನಮ್ಮ ಬ್ರಾಹ್ಮಣರಿಂದ ಕೂಡ ಯಾರೋ ಒಬ್ಬ ವೀರ ಹೋಗ್ತಾ ಇದ್ದಾನೆ ಅಂತ ಎಂಕರೇಜ್ ಮಾಡ್ತವ್ರೆ, ನಮ್ಮವನು ಕೂಡ ಹೋಗ್ತಾ ಇದ್ದಾನೆ ಅಂದ್ಬಿಟ್ಟು. ಕೆಲವು ಬ್ರಾಹ್ಮಣರಿಗೆ ಅರ್ಜುನನು ಧನುಸ್ಸಿನ ಬಳಿಗೆ ಹೋದದ್ದೇ ಸರಿ ಎನಿಸಲಿಲ್ಲ. ಮತ್ತೆ ಕೆಲವರು ತಮ್ಮಲ್ಲಿ ಒಬ್ಬನಾದರೂ ರಾಜರುಗಳಿಂದಲೂ ಅಸಾಧ್ಯವೆನಿಸಿದ ಕಾರ್ಯವನ್ನು ಸಾಧಿಸಲು ಮುಂದೆ ಬಂದನಲ್ಲ ಎಂದು ಸಂತೋಷಗೊಂಡರು. ಅವರಲ್ಲಿಯೇ ಪರಸ್ಪರವಾಗಿ ವಾಗ್ವಾದಗಳು ಪ್ರಾರಂಭವಾದವು. ಒಬ್ಬ ಬ್ರಾಹ್ಮಣ ಒಟು ಶಸ್ತ್ರಾಸ್ತ್ರಗಳಲ್ಲಿ ಗಂಧವೇ ತಿಳಿಯದು, ಶಕ್ತಿಯೂ ಮೊದಲೇ ಇಲ್ಲ. ಇಂಥವನು ಮಹಾಪರಾಕ್ರಮಿಗಳಾದ ಧನುರ್ವಿದ್ಯಾ ವಿಶಾರದರಾದ ಕ್ಷತ್ರಿಯ ವೀರರಾದ ಕರ್ಣಶಲ್ಯ ಜರಾಸಂಧಾದಿಗಳಿಂದಲೂ ಬಗ್ಗಿಸಲು ಅಸಾಧ್ಯವಾಗಿರುವ ಈ ಧನುಸ್ಸನ್ನು ಮೇಲೆತ್ತಿ ಲಕ್ಷ್ಯವನ್ನು ಭೇದಿಸಲು ಸಮರ್ಥನೇ? ದರ್ಪದಿಂದಲೋ ಸಂತೋಷ ಮದಗಳಿಂದಲೋ ಅಥವಾ ಬ್ರಾಹ್ಮಣ ಚಾಪಲ್ಯದಿಂದಲೋ, ಚಪಲತೆಯಿಂದ, ಬ್ರಾಹ್ಮಣರಿಗೂ ಆಸೆ ಇರುತ್ತಲ್ಲಂತ, ಚಾಪಲ್ಯದಿಂದಲೋ ಸಾಧ್ಯಾಸಾಧ್ಯತೆಗಳನ್ನು ವಿವೇಚಿಸದೆ ಕಾರ್ಯೋನ್ಮುಖನಾಗಿರುವ ಈ ವಟುವು ಪರಾಜಿತನಾದರೆ ನಮ್ಮ ಬ್ರಾಹ್ಮಣ ಸಮೂಹವೇ ಕ್ಷತ್ರಿಯರಿಂದ ಅಪಹಾಸ್ಯಕ್ಕೀಡಾಗಬೇಕಾಗುತ್ತದೆ. ನಾವೇನು ಎಂಕರೇಜ್ ಮಾಡಿ ಕಿರ್ಚಿ ಕಳಿಸ್ತಾ ಇದ್ವಿ, ಅವನೇನಾದರೂ ಎತ್ತದಿರೋ ವಾಪಸ್ ಬಂದರೆ ಇನ್ನೂ ಮೊದಲೇ ಕಾಮಿಡಿ ಪೀಸುಗಳು ನಾವು, ಇನ್ನೂ ಕ್ಷತ್ರಿಯನು ಇನ್ನೂ ನಮಗೆ ಅಪಹಾಸ್ಯ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಆಟ ಆಡಿಸ್ಕೊತಾರೆ ಅಂತ ಅವರು ವಿಚಾರ ಮಾಡ್ತಾವ್ರೆ. ಆದ್ದರಿಂದ ಬ್ರಾಹ್ಮಣ ಸಹಜವಾದ ಚಾಪಲ್ಯದಿಂದ ಮುನ್ನುಗ್ಗುತ್ತಿರುವ ಈ ವಟುವನ್ನು ಧನುಸ್ಸಿನ ಬಳಿಗೆ ಹೋಗದಂತೆ ತಡೆಯುವುದೇ ಸೂಕ್ತವೆನಿಸುತ್ತದೆ. ಅಲ್ಲಿ ಅವನು ಹೋಗೋದೇ ಬೇಡ, ಇಲ್ಲೇ ನಿಲ್ಲಿಸ್ಬಿಡೋಣ, ಅಲ್ಲಿ ಹೋಗಿ ಮಾನ ಮರ್ಯಾದೆ ಹೋಗೋದಕ್ಕಿಂತ ಹೋಗದೇ ಇರೋದೇ ಬೆಟ್ರು ಅಂತ. ಮತ್ತೊಂದು ಬ್ರಾಹ್ಮಣ ಸಮೂಹದಿಂದ ಒಡನೆಯ ಉತ್ತರವು ಬಂದಿತು. ನಾವೇಕೆ ಅಪಹಾಸಕ್ಕೆ ಗುರಿಯಾಗುತ್ತೇವೆ? ಅಗೌರವವನ್ನು ತಾನೇ ಏಕೆ ಹೊಂದುತ್ತೇವೆ? ಅಥವಾ ಮಹೀಕ್ಷಿತರು ನಮ್ಮ ಮೇಲೆ ದ್ವೇಷವನ್ನೇಕೆ ಎಣಿಸುವರು? ಈ ಸುಂದರ ಯುವಕನು ದಷ್ಟಪುಷ್ಟನಾಗಿದ್ದಾನೆ, ಇವನಿಗೆ ಆನೆಯ ಸೊಂಡಿಲಿನಂತಹ ನೀಳವಾದ ತೋಳುಗಳು, ತೊಡೆಗಳು ತುಂಬಿದ ಹೆಗಲುಗಳು ವೀರನಿಗಿರುವಂತೆಯೇ ಇವೆ. ಫಿಸಿಕಲ್ ಬಾಡಿ ಹಂಗಿರುತ್ತೆ, ಫಿಟ್ನೆಸ್ ಮತ್ತು ಕ್ಷತ್ರಿಯರಲ್ಲ. ಧೈರ್ಯದಲ್ಲಿ ಹಿಮವಂತನಂತಿದ್ದಾನೆ, ಇವನ ಗಮನವು ಸಿಂಹದ ಗಮನವನ್ನು ಅನುಕರಿಸುತ್ತದೆ, ಪರಾಕ್ರಮದಲ್ಲಿ ಮದಿಸಿದ ಆನೆಯಂತೆ ಕಾಣುತ್ತಾನೆ. ಆದುದರಿಂದ ಇವನು ಈ ಲಕ್ಷ್ಯವನ್ನು ಭೇದಿಸಲೂಬಹುದು. ಈ ಸತ್ವವು ಇವನಲ್ಲಿ ಇಲ್ಲದಿದ್ದರೆ ಇವನು ಧನುಸ್ಸಿನ ಸಮೀಪಕ್ಕೆ ಹೋಗುತ್ತಿದ್ದನೇಗೆ? ಅವನಿಗೆ ಆ ಕಾನ್ಫಿಡೆಂಟ್ ಇದೆ, ಬಲ ಇದೆ, ಅದಕ್ಕೆ ಹೋಗ್ತಾ ಇದ್ದಾನೆ. ಇವನಿಗಿರುವ ಉತ್ಸಾಹದಿಂದಲೇ ಇವನು ಲಕ್ಷ್ಯವನ್ನು ಭೇದಿಸಲು ಸಮರ್ಥನೆಂಬುದನ್ನು ನಾವೆಲ್ಲರೂ ಊಹಿಸಬಹುದಾಗಿದೆ. ಇವನಲ್ಲಿ ಶಕ್ತಿಯೂ ಇದೆ, ಉತ್ಸಾಹವೂ ಇದೆ. ಅಶಕ್ತನಾಗಿದ್ದರೆ ಖಂಡಿತವಾಗಿಯೂ ತನಗಸಾಧ್ಯವೆನಿಸುವ ಕಾರ್ಯ ಮಾಡಲು ತಾನಾಗಿಯೇ ಪ್ರಯತ್ನಿಸುತ್ತಿರಲಿಲ್ಲ. ತನ್ನ ಕೈಲಿ ಆಗಲ್ಲಂದರೆ ಯಾರಾಗಲೂ ಮುಂದೆ ಹೋಗೋದಿಲ್ಲ. ಸಮಸ್ತ ಲೋಕಗಳಲ್ಲಿಯೂ ದೇವಗಂಧರ್ವ ಮಾನವರಿಂದಲೂ ಸಾಧಿಸಲಾಗದ ಕಾರ್ಯವನ್ನು ಬ್ರಾಹ್ಮಣರು ಸಾಧಿಸಬಲ್ಲರು. ಅವ್ರವ್ರ ಬಗ್ಗೆ ಅವ್ರು ಮತ್ತೆ ಮಾತಾಡ್ಕೋಬೇಕಲ್ಲ. ನಾವೇನು ಕಡಿಮೆ ಅಂದ್ಕೊಂಡಿದ್ದೇವೆ ಬ್ರಾಹ್ಮಣರಂದರೆ? ಬ್ರಾಹ್ಮಣರಿಂದ ಸಾಧಿಸಲಾಗದ ಕಾರ್ಯವು ಸಪ್ತಲೋಕಗಳಲ್ಲಿಯೂ ಇರಲಾರದು. ದೃಢವತರಾದ ಕೆಲವರು ಬ್ರಾಹ್ಮಣರು ನೀರನ್ನೇ ಆಹಾರವನ್ನಾಗಿ ಸೇವಿಸುವರು, ಮತ್ತೆ ಕೆಲವರು ಗಾಳಿಯನ್ನೇ ಆಹಾರವನ್ನಾಗಿ ಸೇವಿಸುವರು, ಮತ್ತೆ ಕೆಲವರು ಫಲಾಹಾರದಿಂದಲೇ ಕಾಲ ಕಳೆಯುವರು. ಅದರಿಂದಿರುವವರು ದೈಹಿಕವಾಗಿ ದುರ್ಬಲರಾಗಿರುವುದೇನೋ ನಿಜ, ಆದರೆ ತಪಸ್ಸಿನಿಂದ ಅರ್ಜಿಸಿದ ತೇಜಸ್ಸಿನಿಂದಲೇ ಬಹಳ ಬಲಿಷ್ಠರಾಗಿರುವರೆಂಬುದನ್ನು ನಾವು ಮರೆಯಬಾರದು. ಆದುದರಿಂದ ಬ್ರಾಹ್ಮಣನಾದವನು ವಿವೇಕಪೂರ್ಣವಾದ ಕಾರ್ಯವನ್ನೇ ಮಾಡಲು ಪ್ರಯತ್ನಿಸಿದರೂ ಮತ್ತೊಬ್ಬರ ದೃಷ್ಟಿಯಿಂದ ಅವಿವೇಕವೆನಿಸಿದ
ಕಾರ್ಯ ಮಾಡಲು ಪ್ರಯತ್ನಿಸಿದರೂ ಅವನನ್ನು ಅಪಮಾನಗೊಳಿಸಲು ಯತ್ನಿಸಬಾರದು. ಸುಖಪ್ರದವಾದ ಅಥವಾ ದುಃಖಪ್ರದವಾದ ಕಾರ್ಯ ಮಾಡಿದರೂ ಮತ್ತು ಮಹತ್ತಾದ ಅಥವಾ ಅಲ್ಪವಾದ ಕಾರ್ಯವನ್ನೇ ಮಾಡಿದರೂ ಬ್ರಾಹ್ಮಣನು ಸರ್ವಥಾ ನಿಂದ್ಯನಲ್ಲ. ಬ್ರಾಹ್ಮಣನು ಯಾವ ವಿಧವಾದ ಸಾಹಸಕ್ಕೆ ಕೈ ಹಾಕಿದರೂ ಅವನನ್ನು ಅವಮಾನಗೊಳಿಸಬಾರದು, ಏಕೆಂದರೆ ಆ ಕಾರ್ಯವು ಕೊನೆಯಲ್ಲಿ ಎಲ್ಲರಿಗೂ ಹಿತಕರವೇ ಆಗುವುದು. ಅಂದರೆ ಸತ್ವಗುಣ ಪ್ರಧಾನ ಇರೋರು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಒಂದು 10 ಜನಕ್ಕೆ ಉಪಯೋಗ ಆಗುವಂತಲೇ ಕೆಲಸ ಮಾಡ್ತಾರೆ. ಅದಕ್ಕೆ ಅಡ್ಡ ಹೋಗಬಾರ್ದು, ಕಾಲೆಯಲ್ಲಿ ಕೆಲಸವನ್ನು ಮಾಡೋಕ್ಕೆ ಹೋಗಬಾರ್ದು. ಆದುದರಿಂದ ಲಕ್ಷ್ಯವನ್ನು ಭೇದಿಸಲು ಹೊರಟಿರುವ ಈ ಒಟುವು ವಿಫಲನಾಗುವನೆಂಬ ಭಾವನೆಯಿಂದ ನಾವಿವನನ್ನು ಪ್ರತಿಬಂಧಿಸುವ ಅಥವಾ ಅವಹೇಳನ ಮಾಡುವ ಕಾರಣವಿಲ್ಲ. ಪರಶುರಾಮನು ಬ್ರಾಹ್ಮಣನೇ ಅಲ್ಲವೇ? ಅವ್ರಿಗೇನು ಎಕ್ಸಾಂಪಲ್ ಇಲ್ಲವೇನು? ಇನ್ನೂ 4 ಬೇಕಾದರೆ ತೆಗಿತಾರೆ ಎಕ್ಸಾಂಪಲ್ಲು. ಅವನು ಪೃಥ್ವಿಯಲ್ಲಿರುವ ಸಮಸ್ತ ಕ್ಷತ್ರಿಯರನ್ನು ಸೋಲಿಸಬಿಡಲಿಲ್ಲವೇ? ಈಗೂ ಕೂಡ ಪರಶುರಾಮ ಸೇನಾ ಅಂತ ಇಟ್ಕೊಂಡಿದ್ದಾರೆ ಅವರು ಬ್ರಾಹ್ಮಣರು ಕೂಡ. ನಾವೇನು ಕಡಿಮೆನಾ ಅಂತ. ಅಗಸ್ತ್ಯನು ತನ್ನ ಬ್ರಹ್ಮ ತೇಜಸ್ಸಿನ ಶಕ್ತಿಯಿಂದ ಅಗಾಧವಾದ ಸಮುದ್ರವನ್ನೇ ಆಪೋಷಣವನ್ನಾಗಿ ತೆಗೆದುಕೊಳ್ಳಲಿಲ್ಲವೇ? ಹಾಗೆಯೇ ಈ ಬ್ರಾಹ್ಮಣ ವಟುವು ಹೋಗಿ ಪ್ರಯತ್ನಿಸಲಿ, ಧನುಸ್ಸಿಗೆ ಹೆದೆಯೇರಿಸಿ ಬಹುಶೀಘ್ರವಾಗಿ ಲಕ್ಷ್ಯವನ್ನು ಭೇದಿಸಲಿ ಎಂಬುದಾಗಿ ನೀವೆಲ್ಲರೂ ಏಕಕಂಠದಿಂದ ಹೇಳಿರಿ. ಆ ಮಾತುಗಳನ್ನು ಕೇಳಿ ಆ ಗುಂಪಿನಲ್ಲಿದ್ದವರೆಲ್ಲರೂ ತಥಾಸ್ತು, ಹಾಗೆಯೇ ಆಗಲಿ ಎಂದು ಕೂಗಿದರು. ಇನ್ನು ಬ್ರಾಹ್ಮಣರ ಆಶೀರ್ವಾದ ಕೂಡ ಸಿಕ್ಬಿಡ್ತು. ಬ್ರಾಹ್ಮಣರೆಲ್ಲರೂ ತಮಗೆ ತೋರಿದಂತೆ ಮಾತನಾಡಿಕೊಳ್ಳುತ್ತಿರುವಾಗ ಅರ್ಜುನನು ಧನುಸ್ಸಿನ ಸಮೀಪಿಸಿ ಅದರ ಮುಂದೆ ಪರ್ವತೋಪಮನಾಗಿ ನಿಂತನು. ಮಹಾಧನುಸ್ಸನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡಿ ನಮಿಸಿದನು. ವರದನಾದ ಪ್ರಭುವಾದ ಈಶಾನಮೂರ್ತಿಯನ್ನು ಪ್ರಣಮಿಸಿ ಶ್ರೀಕೃಷ್ಣನನ್ನು ಮನದಲ್ಲಿಯೇ ಸ್ಮರಿಸಿ ಕ್ಷಣ ಮಾತ್ರದಲ್ಲಿ ಅಲ್ಲಿದ್ದ ಧನುಸ್ಸನ್ನು ಮೇಲೆತ್ತಿದನು. ಧನುರ್ವಿದ್ಯಾ ಪಾರಂಗತರಾದ ನರಸಿಂಹರಾದ ರುಕ್ಮ, ಸುನೀತ, ವಕ್ರ, ರಾಧೇಯ, ದುರ್ಯೋಧನ, ಶಲ್ಯ, ಶಾಲ್ವ ಮುಂತಾದವರಿಂದ ಮಹತ್ತರವಾದ ಪ್ರಯತ್ನದಿಂದಲೂ ಎದೆಯೇರಿಸಲು ದುಸ್ಸಾಧ್ಯವೆನಿಸಿದ್ದ ಧನಸ್ಸನ್ನು ಇಂದ್ರನ ತಮ್ಮನಾದ ವಿಷ್ಣುವಿನಂತೆ ಪ್ರಭಾವಶಾಲಿಯಾದ ವೀರ್ಯವಂತರಲ್ಲಿ ಶ್ರೇಷ್ಠನಾದ ಅರ್ಜುನನು ಕ್ಷಣ ಮಾತ್ರದಲ್ಲೇ ಮೇಲೆತ್ತಿ ಎದೆಯೇರಿಸಿ 5 ಬಾಣಗಳನ್ನು ಧನುಸ್ಸಿನಲ್ಲಿ ಆರೋಪಿಸಿ ಚಲನಯಂತ್ರದ ಮೇಲಿದ್ದ ಲಕ್ಷ್ಯಕ್ಕೆ ಗುರಿಯಿಟ್ಟು ಹೊಡೆದು ಲಕ್ಷ್ಯವನ್ನು ಭೇದಿಸಿದನು. ಲಕ್ಷ್ಯವು ಚಿನ್ನ ಭಿನ್ನವಾಗಿ ಕೆಳಕ್ಕೆ ಬಿದ್ದಿತು. ಒಡನೆಯ ಅಂತರಿಕ್ಷದಲ್ಲಿಯೂ ಸ್ವಯಂವರ ಮಂಟಪದಲ್ಲಿಯೂ ಕೋಲಾಹಲ ಶಬ್ದ ಉಂಟಾಯಿತು. ಮಂಗಳವಾದ್ಯಗಳು ಮೊಳಗಿದವು. ಬ್ರಾಹ್ಮಣ ಸಮೂಹದಿಂದ ಮಾಡಲ್ಪಟ್ಟ ಜಯಘೋಷಗಳು ನಭೋಮಂಡಲವನ್ನೇ ಭೇದಿಸಿದವು. ದುಂದುಬಿಗಳು ಮೊಳಗಿದವು. ದೇವತೆಗಳು ಶತ್ರುಹಂತಕನಾದ ಅರ್ಜುನನ ಮೇಲೆ ಪುಷ್ಪವೃಷ್ಟಿಯನ್ನು ಕರೆದರು. ಸಾವಿರಾರು ಬ್ರಾಹ್ಮಣರು ತಮ್ಮ ಉತ್ತರೀಯಗಳನ್ನು ಕೃಷ್ಣಾರ್ಜುನಗಳನ್ನು ಮೇಲಕ್ಕೆ ಹಾರಿಸುತ್ತಾ ಆನಂದ ಘೋಷಗಳನ್ನು ಮಾಡಿದರು. ಶರ್ಟ್ಗಳು ತೆಗೆದುಬಿಟ್ಟು ತಿರುಗಿಸಿ ನೋಡ್ಸ್ಕೊತಾ ಇದ್ದಾರೆ. ನಾವು ಬ್ರಾಹ್ಮಣರು ಅಂದರೆ ಏನು ಕಡಿಮೆ ಅಂದ್ಕೊಂಡಿದ್ದಾರೇನಂತ ಫುಲ್ಲು ಖುಷಿ ಆಗಿಬಿಟ್ಟಿದೆ. ಪರಾಜಿತರಾಗಿದ್ದ ರಾಜಕುಮಾರರೆಲ್ಲರೂ ಆಶ್ಚರ್ಯಪಟ್ಟು ಹತಾಶರಾಗಿ ಹಾಹಾಕಾರಗಳನ್ನು ಮಾಡಿದರು. ಹೊಗಳು ಭಟರು ಅರ್ಜುನನಿಗೆ ಸುಶ್ರಾವ್ಯವಾಗಿ ಪರಾಕುಗಳನ್ನು ಹೇಳಿದರು. ಲಕ್ಷ್ಯವನ್ನು ಭೇದಿಸಿದ ಬ್ರಾಹ್ಮಣ ವಟುವಿನ ವೇಷದಲ್ಲಿದ್ದ ಅರ್ಜುನನನ್ನು ನೋಡಿ ದ್ರುಪದನು ಸಂತೋಷಗೊಂಡನು. ಮುಂದಾದ ಬಹುದಾದ ಅಪಾಯವನ್ನು ತಿಳಿದು ತನ್ನ ಸೈನಿಕರನ್ನು ಅರ್ಜುನನ ನೆರವಿಗೆ ಕಳುಹಿಸಲು ಯೋಚಿಸಿದನು. ಈತ ಲಕ್ಷ್ಯವನ್ನು ಭೇದನೆ ಮಾಡಿದರೆ ಮಿಕ್ಕಿದ ರಾಜರಿಗೆಲ್ಲ ಮಿರ್ಚಿ ಬೆಂಕಿ ಆಗುತ್ತಲ್ಲ, ಇನ್ನು ಹೊಟ್ಟೆಯವರಿಂದ ನಿಜವಾಗ್ಲೂ ಯುದ್ಧ ಮಾಡೋಕ್ಕೆ ಬರ್ತಾರೆ ಅವರೀಗ. ಒಂದೆಡೆಯಲ್ಲಿ ರಾಜರ ಹಾಹಾಕಾರ, ಮತ್ತೊಂದೆಡೆಯಲ್ಲಿ ಬ್ರಾಹ್ಮಣರ ಜಯಘೋಷ. ಇದರಿಂದಾಗಿ ದೊಡ್ಡ ಕೋಲಾಹಲದ ವಾತಾವರಣವೇರ್ಪಟ್ಟಿತು. ಬ್ರಾಹ್ಮಣರ ಮಧ್ಯದಲ್ಲಿದ್ದ ಯುಧಿಷ್ಠಿರನು ಅಲ್ಲಿ ನಿಲ್ಲುವುದು ಯುಕ್ತವಲ್ಲವೆಂದೆನಿಸಿ ಅನುಜರಾದ ನಕುಲ ಸಹದೇವರಿಂದೊಡಗೂಡಿ ಒಡನೆಯೇ ಸಮಾಜವಾಟವನ್ನು ಬಿಟ್ಟು ತಮ್ಮ ನಿವಾಸ ಸ್ಥಳಕ್ಕೆ ಹೊರಟು ಹೋದನು. ಪೀತಾಂಬರಧಾರಿಣಿಯಾದ ಕೃಷ್ಣೆಯು ಲಕ್ಷ್ಯವು ಕೆಳಗುರುಳಿದುದನ್ನು ಕಂಡು ಇಂದ್ರ ಸದೃಶನಾಗಿ ನಿಂತಿದ್ದ ಲಕ್ಷ್ಯಭೇದಕನಾದ ಪಾರ್ಥನನ್ನು ನೋಡಿ ಆನಂದಭರಿತಲಾಗಿ ಪುಷ್ಪಹಾರದೊಡನೆ ಅರ್ಜುನನನ್ನು ಸಮೀಪಿಸಿ ಅವನ ಕಂಬುಕಂಠಕ್ಕೆ ಸ್ವಯಂವರ ಮಾಲೆಯನ್ನು ಹಾಕಿದಳು.
ಮಂಗಳವಾದ್ಯಗಳು ಮಂಗಳಸ್ವನ ಮಾಡಿದವು. ದೇವತೆಗಳು ಪುಷ್ಪವೃಷ್ಟಿಗೆರೆದರು. ಬ್ರಾಹ್ಮಣರು ಸ್ವಸ್ತಿವಾಚನ ಮಾಡಿದರು. ಅಪ್ರತಿಮ ಸಾಹಸಿಯಾದ ಅರ್ಜುನನು ಲಕ್ಷ್ಯಭೇದನದಿಂದ ದ್ರೌಪದಿಯನ್ನು ಹೊಂದಿದವನಾಗಿ ಬ್ರಾಹ್ಮಣರಿಗೆ ನಮಸ್ಕರಿಸಿ ಅವರಿಂದಲೂ ಪುರಸ್ಕೃತನಾಗಿ ಪತ್ನಿಯಿಂದ ಅನುಸೃತನಾಗಿ ಸಮಾಜವಾಟಿಯನ್ನು ಬಿಟ್ಟು ಹೊರಟನು. ಜನಮೇಜಯ ತಾನಿಟ್ಟಿದ್ದ ಪಣದಂತೆ ಬ್ರಾಹ್ಮಣನೊಬ್ಬನು ಲಕ್ಷ್ಯಭೇದವನ್ನು ಮಾಡಿದುದರಿಂದ ದೃಪದನು ಅವನಿಗೆ ತನ್ನ ಮಗಳಾದ ದ್ರೌಪದಿಯನ್ನು ಮದುವೆ ಮಾಡಿಕೊಡಲು ನಿಶ್ಚಯಿಸಿದನು. ಆದರೆ ಹತಾಶರಾಗಿದ್ದ ರಾಜಕುಮಾರರಿಗೆ ಅದು ಸಹ್ಯವಾಗಲಿಲ್ಲ. ಅವರನ್ನು ಕೋಪವು ಆವರಿಸಿತು. ಪರಸ್ಪರವಾಗಿ ಒಬ್ಬರು ಮತ್ತೊಬ್ಬರನ್ನು ವೀಕ್ಷಿಸುತ್ತಾ ಎಲ್ಲರೂ ಮಿಲಿತರಾಗಿ ಹೀಗೆ ಮಾತನಾಡಿಕೊಂಡರು. ಈಗ ಎಲ್ಲರೂ ಒಂದಾಗ್ಬಿಟ್ಟಿದ್ದಾರೆ. ತಾವು ಲಕ್ಷ್ಯಭೇದ ಮಾಡಲು ಸಮರ್ಥರಾಗಲಿಲ್ಲವೆಂಬ ಅರಿವೇ ಅವರಿಗೆ ಸ್ಮರಣೆಗೆ ಬರಲಿಲ್ಲ. ಈ ದೃಪದನು ಇಲ್ಲಿ ನೆರೆದಿರುವ ಸಾವಿರಾರು ಮಂದಿ ರಾಜಕುಮಾರರನ್ನು ಹುಲ್ಲಿನಂತೆ ಪರಿಗಣಿಸಿ ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ದ್ರೌಪದಿಯನ್ನು ಬ್ರಾಹ್ಮಣನೊಬ್ಬನಿಗೆ ಮದುವೆ ಮಾಡಿಕೊಡಲು ಇಚ್ಛಿಸಿದನಲ್ಲವೇ ಎಂದು ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಾ ಹಲ್ಲು ಕಡಿಯಲು ಪ್ರಾರಂಭಿಸಿದರು. ಕೋಪಾವಿಷ್ಟರಾಗಿದ್ದ ಅವರು ಕೈಗಳು ಒರೆಯಲ್ಲಿದ್ದ ಕತ್ತಿಯನ್ನು ಹೊರತೆಗೆಯಲು ಹೋದವು. ಮರವನ್ನು ಬೆಳೆಸಿ ಫಲವು ಬಿಡುವ ಸಮಯದಲ್ಲಿ ಕಡಿದು ಕೆಳಕ್ಕೆ ಬೀಳಿಸುವಂತೆ ಈ ದೃಪದನು ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಮೆಟ್ಟಿ ಅವಮಾನಿಸಿದ್ದಾನೆ. ಈ ಸ್ವಯಂವರಕ್ಕೆ ಕರೆಸಿಬಿಟ್ಟು ನಮ್ಮನ್ನೆಲ್ಲ ಅವಮಾನ ಮಾಡಿದ್ದಾನೆ. ಇವನಿಗೆ ಮಹಾಪರಾಕ್ರಮಿಗಳಾದ ನಮ್ಮ ಲಕ್ಷ್ಯವೇ ಇದ್ದಂತಿಲ್ಲ. ಎಲ್ಲರೂ ಸೇರಿ ಇವನನ್ನು ಸಂಹರಿಸಿ ಬಿಡೋಣ, ನಡೆಯಿರಿ. ಈ ದುಷ್ಟನು ನಿಶ್ಚಯವಾಗಿಯೂ ನಮ್ಮಿಂದ ಸಮ್ಮಾನ ಹೊಂದಲು ಸರ್ವತಾ ಯೋಗ್ಯನಾಗಿಲ್ಲ. ವಯಸ್ಸು ಕಳೆದಿದ್ದರೂ ವೃದ್ಧರಿಗಿರಬೇಕಾದ ಸದಾಚಾರ ಸಂಪನ್ನತೆಯೂ ಇವನಲ್ಲಿರುವುದಿಲ್ಲ. ವೃದ್ಧರಿಗೆ ಸಲ್ಲಿಸಬೇಕಾದ ಗೌರವಕ್ಕೂ ಇವನು ಅರ್ಹನಲ್ಲ. ಈ ಕಾರಣದಿಂದ ಸಕಲ ರಾಜರನ್ನು ತಿರಸ್ಕರಿಸುವ ದುರಾಚಾರಿಯಾದ ಈ ದೃಪದನನ್ನು ಪುತ್ರ ಸಮೇತನಾಗಿ ಕತ್ತರಿಸಿ ಬಿಡೋಣ, ಮಗನನ್ನು ಸಾಯಿಸಿಬಿಡೋಣ ಅಂತ ಮತ್ತೊಬ್ಬ ರಾಜಕುಮಾರನು ಬಹಳ ಖೇದದಿಂದ ಹೇಳಿದನು. ಎಲ್ಲ ರಾಜಕುಮಾರರಿಗೂ ಆಹ್ವಾನವನ್ನಿತ್ತು ಕರೆಸಿಕೊಂಡು ಎಲ್ಲರನ್ನೂ ಒಳ್ಳೊಳ್ಳೆಯ ಲೇಹ್ಯ ಚೋಷ್ಯ ಪಾನೀಯಾದಿಗಳಿಂದ ಸತ್ಕರಿಸಿ ಕಟ್ಟಕಡೆಗೆ ಎಲ್ಲರನ್ನೂ ತಿರಸ್ಕರಿಸಿ ಬಿಟ್ಟನಲ್ಲ. ದೇವತೆಗಳಂತೆ ಸ್ಫುರದ್ರೂಪಿಗಳಾಗಿರುವ ಈ ರಾಜಕುಮಾರರ ಸಮೂಹದಲ್ಲಿ ಇವನ ಮಗಳಿಗೆ ಗಂಡನಾಗಲು ಅರ್ಹತೆಯಿಲ್ಲ ಒಬ್ಬ ರಾಜಕುಮಾರನು ಸಿಕ್ಕಲಿಲ್ಲವೇ? ಬೇರೊಬ್ಬ ರಾಜಪುತ್ರನು ಮಧ್ಯದಲ್ಲಿ ಪ್ರವೇಶಿಸಿ ಹೇಳಿದನು, ಸ್ವಯಂವರ ಸಂಪ್ರದಾಯವು ಕ್ಷತ್ರಿಯರಿಗೆ ಮಾತ್ರವೇ ಉಕ್ತವಾಗಿದೆ. ಕ್ಷತ್ರಿಯ ಕನ್ಯೆಯನ್ನು ಸ್ವಯಂವರ ಸಂಪ್ರದಾಯ ಅನುಸಾರವಾಗಿ ಮದುವೆ ಮಾಡಿಕೊಳ್ಳುವ ಅರ್ಹತೆಯು ಬ್ರಾಹ್ಮಣನಿಗೆ ಇರುವುದಿಲ್ಲ. ಈ ವಿಷಯವು ಸರ್ವತ್ರ ಶ್ರುತಿ ಪ್ರಸಿದ್ಧವಾಗಿಯೇ ಇದೆ. ಅದು ನಿಜವಾಗ್ಲೂ ಕ್ಷತ್ರಿಯ ಕನ್ಯೆಗೆ ಸ್ವಯಂವರ ಇರುತ್ತೆ, ಬಟ್ ಬ್ರಾಹ್ಮಣನಿಗೆ ನಿಷೇಧ ಇಲ್ಲ ಅನ್ನೋದೇನಿಲ್ಲ. ಸಾಮರ್ಥ್ಯದಿಂದ ಅದು ಇದಿರುತ್ತೆ. ಒಂದು ವೇಳೆ ಈ ರಾಜಪುತ್ರಿಯು ಇಲ್ಲಿ ನೆರೆದಿರುವ ರಾಜಕುಮಾರರಲ್ಲಿ ಯಾರೊಬ್ಬನನ್ನು ತನ್ನ ಗಂಡನನ್ನಾಗಿ ವರಿಸಲು ಇಚ್ಛೆ ಪಡೆದಿದ್ದರೆ ಇವಳನ್ನು ಇಲ್ಲಿಯೇ ಪ್ರಜ್ವಲಿಸುತ್ತಿರುವ ಅಗ್ನಿಯಲ್ಲಿ ಹಾಕಿ ನಮ್ಮ ದೇಶಗಳಿಗೆ ತೆರಳೋಣ. ಚಾಪಲ್ಯದಿಂದಲೋ ಲೋಭದಿಂದಲೋ ಈ ಬ್ರಾಹ್ಮಣನು ರಾಜರೆಲ್ಲರನ್ನೂ ಅವಮಾನಿಸಿ ಈ ಕಾರ್ಯವನ್ನು ಮಾಡಿಬಿಟ್ಟಿರುವನು. ಆದರೂ ಇವನನ್ನು ನಾವು ಕೊಳ್ಳಬಾರದು, ಏಕೆಂದರೆ ನಮ್ಮ ರಾಜ್ಯ, ಜೀವನ, ಐಶ್ವರ್ಯ, ಪುತ್ರ ಪೌತ್ರಾದಿಗಳು, ನಮ್ಮಲ್ಲಿರೋ ಯಾವುದೇ ವಿಧವಾದ ಧನ ಎಲ್ಲವೂ ಬ್ರಾಹ್ಮಣರ ಸಲುವಾಗಿ ಇರುವವು. ಅದು ಶಾಸ್ತ್ರ ಅವರು ಸ್ವಲ್ಪ ಓದಿರ್ತಾರೆ, ಬ್ರಾಹ್ಮಣನ ತಂಟೆಗೆ ಹೋಗಬೇಡ ಅಂತ ಹೇಳ್ತಾರೆ. ಆದುದರಿಂದ ಮತ್ತೊಮ್ಮೆ ನಮಗೆ ಅವಮಾನವನ್ನುಂಟಾಗಿರುವುದಕ್ಕಾಗಿಯೂ ಕ್ಷತ್ರಿಯ ಧರ್ಮದ ರಕ್ಷಣೆಗಾಗಿಯೂ ಮುಂದೆ ನಡೆಯುವ ಸ್ವಯಂವರಗಳಲ್ಲಿ ಹೀಗಾಗದಿರುವುದಕ್ಕಾಗಿಯೂ ಈ ದೃಪದನನ್ನು ನಾವು ಶಿಕ್ಷಿಸೋಣ. ಪರಿಗದಂತಿರುವ ತೋಳುಗಳೆಲ್ಲ ಮಹಾಪರಾಕ್ರಮಿಗಳಾದ ರಾಜಕುಮಾರರು ಈ ರೀತಿಯಾಗಿ ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಾ ಶಸ್ತ್ರಪ್ರಾಣಿಗಳಾಗಿ ದೃಪದನನ್ನು ಅಲ್ಲಿಯೇ ಕೊಂದು ಬಿಡುವ ಉದ್ದೇಶದಿಂದ ಮುನ್ನುಗ್ಗಿದರು. ಆ ಸಮಯದಲ್ಲಿ ದೃಪದನಿಗೆ ರಕ್ಷಕರ್ಯಾರು? ದೃಪದನು ಮೇಲೆ ಬೀಳಲು ಬರುತ್ತಿರುವ ಶಸ್ತ್ರಪ್ರಾಣಿಗಳಾದ ರಾಜಕುಮಾರರನ್ನು ಕಂಡು ಭೀತನಾಗಿ ಬ್ರಾಹ್ಮಣರನ್ನೇ ಮೊರೆ ಹೊಕ್ಕನು. ಬ್ರಾಹ್ಮಣರನ್ನೇ ಕೇಳಿಕೊಂಡ್ರಂತೆ. ಸ್ವಯಂವರ ಮಂಟಪದಿಂದ ದ್ರೌಪದಿ ಸಮೇತನಾಗಿ ಬಿಡಾರಕ್ಕೆ ಹೊರಡಲು ಸಿದ್ಧನಾಗಿದ್ದ ಅರ್ಜುನನು ಮತ್ತು ಭೀಮನು ಹಿಂದಿರುಗಿ ಮದಿಸಿದ ಆನೆಗಳಂತೆ ಮುನ್ನುಗ್ಗಿ ಬರುತ್ತಿದ್ದ ರಾಜಕುಮಾರರಿಗೆ ಎದುರಾಗಿ ನಿಂತರು. ಬ್ರಾಹ್ಮಣರೇ ತಮ್ಮನ್ನು ಎದುರಿಸಲು ಬಂದರೆಂದು ತಿಳಿದು ರಾಜಕುಮಾರರು ಕೋಪದಿಂದ ಕಿಡಿಕಿಡಿಯಾದರು. ಬಾಣಪ್ರಯೋಗ ಮಾಡಲು
ಗೋದಾಂಗುಳಿ ತ್ರಾಣಗಳನ್ನು ಧರಿಸಿದವರಾಗಿ ಕತ್ತಿಗಳನ್ನು ಜಲಪಿಸುತ್ತಾ ಕುರುರಾಜಪುತ್ರರನ್ನು ಪ್ರಹರಿಸುವ ಆಶಯದಿಂದ ಎಲ್ಲರೂ ಏಕಮುಖವಾಗಿ ಭೀಮಾರ್ಜುನರ ಮೇಲೆ ದಾಳಿ ಮಾಡಲು ಉಪಕ್ರಮಿಸಿದರು. ಇಂತಹ ಪರಾಕ್ರಮಶಾಲಿಗಳಾದವರು ಬ್ರಾಹ್ಮಣರಲ್ಲಿ ಯಾರಿದ್ದರೆಂಬ ವಿವೇಚನೆಯು ಆ ಸಮಯದಲ್ಲಿ ರಾಜಕುಮಾರರಿಗೆ ಹೇಗೆ ತಾನೇ ಉಂಟಾದೀತು. ವಿಚಾರ ಮಾಡ್ತಾ ಇಲ್ಲ. ಅವರಿಬ್ಬರನ್ನು ಕೊಲ್ಲಬೇಕೆಂದೇ ನಿಶ್ಚಯಿಸಿ ರಾಜಕುಮಾರರೆಲ್ಲರೂ ಇವರಿಬ್ಬರನ್ನು ಸುತ್ತುವರಿದು ಯುದ್ಧ ಸನ್ನದ್ಧರಾದರು. ಭೀಮನು ಆಯುಧಕ್ಕಾಗಿ ಹೆಚ್ಚು ಕಾಲ ಯೋಚಿಸಲಿಲ್ಲ. ಹತ್ತಿರದಲ್ಲಿಯೇ ಇದ್ದ ವೃಕ್ಷವೊಂದನ್ನು ಬೇರು ಸಹಿತವಾಗಿ ಕಿತ್ತು ನಾಲ್ಕಾರು ಬಾರಿ ನೆಲಕ್ಕುಪ್ಪಳಿಸಿ ಪತ್ರರಹಿತವನ್ನಾಗಿ ಮಾಡಿದನು. ಆ ವೃಕ್ಷವನ್ನೇ ಹಿಡಿದುಕೊಂಡು ದಂಡವನ್ನು ಹಿಡಿದು ನಿಂತಿರುವ ಯಮರಾಜನಂತೆ ಶೋಭಿಸುತ್ತಾ ಅರ್ಜುನನ ಸಮೀಪದಲ್ಲಿ ನಿಂತನು. ಅವನ ಮಹಾಕಾರ್ಯವು ತಮ್ಮನಾದ ಅರ್ಜುನನಿಗೆ ಆಶ್ಚರ್ಯವನ್ನುಂಟು ಮಾಡಿತ್ತೆಂದ ಮೇಲೆ ಉಳಿದ ರಾಜಕುಮಾರರ ಹೃದಯಗಳಲ್ಲಿ ಯಾವ ವಿಧವಾದ ಭಯೋತ್ಪಾದನೆಯನ್ನುಂಟು ಮಾಡಿತ್ತೆಂಬುದನ್ನು ಹೇಳಬೇಕಾಗಿಯೇ ಇಲ್ಲ. ಇಂದ್ರನಿಭನಾದ ಅರ್ಜುನನು ಭಯವನ್ನು ಬದಿಗೊತ್ತರಿಸಿ ಧನುರ್ಧರನಾಗಿ ಮೇಲೆ ಬೀಳುತ್ತಿದ್ದ ರಾಜಕುಮಾರನನ್ನು ತಡೆದು ನಿಂತನು. ಅವರಿಬ್ಬರ ಅತಿಮಾನುಷವಾದ ಸಾಹಸ ಕಾರ್ಯವನ್ನು ಸೂಕ್ಷ್ಮವಾಗಿ ವೀಕ್ಷಿಸುತ್ತಿದ್ದ ಮಹಾಮಹಿಮನಾದ ಶ್ರೀಕೃಷ್ಣನು ಉಗ್ರವೀರ್ಯನಾದ ಬಲರಾಮನಿಗೆ ಹೇಳಿದನು, ಅಣ್ಣ, ಸಂಕರ್ಷಣ ಸಿಂಹರಾಜನಂತೆ ಗಮನವುಳ್ಳ ಮಹಾಧನಸ್ಸನ್ನು ಧರಿಸಿರುವ ಅವನೇ ಅರ್ಜುನನು. ಇದರಲ್ಲಿ ಸಂಶಯ ಲೇಷವಾದರೂ ಇಲ್ಲ. ನಿನ್ನೊಡನೆ ಮಾತನಾಡುತ್ತಿರುವ ನಾನು ವಾಸುದೇವನೇ ಆಗಿದ್ದರೆ ಅಲ್ಲಿರುವ ಮಹಾಪುರುಷನು ಅರ್ಜುನನೇ ಆಗಿರುತ್ತಾನೆ. ಮೇಲೆ ಬೀಳುತ್ತಿರುವ ರಾಜರನ್ನು ತಡೆಯಲು ವೃಕ್ಷವನ್ನೇ ಕಿತ್ತು ತಂದು ಯುದ್ಧ ಸನ್ನದ್ಧನಾಗಿ ನಿಂತಿರುವನಲ್ಲ, ಅವನೇ ಭೀಮಸೇನ. ಯುದ್ಧರಂಗದಲ್ಲಿ ಇಂತಹ ಅಮಾನುಷ ಕೃತ್ಯಗಳನ್ನು ಮಾಡಲು ಪ್ರಪಂಚದಲ್ಲಿ ಭೀಮಸೇನನಿಗಲ್ಲದೆ ಮತ್ಯಾರಿಗೂ ಸಾಧ್ಯವೇ ಇಲ್ಲ. ಅಣ್ಣ, ಈ ಜಾಗದಲ್ಲಿ ಮೊದಲೊಬ್ಬನು ಕುಳಿತಿರಲಿಲ್ಲವೇ? ಆಗಲೇ ತೋರಿಸಿದ್ದೇನಲ್ಲ. ಕಮಲಪತ್ರಾಕ್ಷನಾಗಿ ದೀರ್ಘಕಾಯನಾಗಿ ಸಿಂಹದಂತೆ ಗತಿಯುಳ್ಳವನಾಗಿ ಬಹಳ ವಿನೀತನಾಗಿ ಬೆಳ್ಳಗೆ ನೀಲವಾದ ಮತ್ತು ಸುಂದರವಾದ ಮೂಗಿನಿಂದ ಕೂಡಿದವನಾಗಿ ಅಲ್ಲಿಯೇ ಕುಳಿತಿದ್ದ ಸ್ವಲ್ಪ ಹೊತ್ತಿಗೆ ಮುಂಚೆ ಎದ್ದು ಹೋದನಲ್ಲ, ಅವನೇ ಯುಧಿಷ್ಠಿರನೆಂಬುದರಲ್ಲಿ ಸಂಶಯವೇ ಇಲ್ಲ. ಅವನನ್ನು ಹಿಂಬಾಲಿಸಿ ಹೋದ ಇಬ್ಬರು ಕಾರ್ತಿಕೇಯರಂತಿದ್ದ ತರುಣರು ನಕುಲ ಸಹದೇವರೇ ಇರಬಹುದೆಂದು ನಾನು ಊಹಿಸಿದ್ದೇನೆ. ಕುಂತಿ ಸಮೇತರಾಗಿ ಪಾಂಡವರು ಲಾಕ್ಷಾಗೃಹದಿಂದ ಪಾರಾಗಿ ಜೀವಂತರಾಗಿರುವರೆಂಬ ವಾರ್ತೆಯನ್ನು ನಾನು ಬಹಳ ಹಿಂದೆಯೇ ಕೇಳಿದ್ದೇನೆ. ಪರಮಾತ್ಮನಿಗೆ ಪ್ರತಿ ಕ್ಷಣವೂ ಗೊತ್ತಾಗ್ತಾ ಇರುತ್ತೆ. ನೀರಿಲ್ಲದಿರುವ ಬಿಳಿಯ ಮೋಡದಂತೆ ಶುಭ್ರವರ್ಣನಾಗಿ ಪ್ರಕಾಶಿಸುತ್ತಿದ್ದ ಬಲದೇವನು ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ಸಂತೋಷಭರಿತನಾಗಿ ಹೇಳಿದನು, ಕೃಷ್ಣ, ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಏಕೆಂದರೆ ನಮ್ಮ ಸೋದರತ್ತೆಯು ಅಂದರೆ ತಂದೆಯ ತಂಗಿಯು ಪುತ್ರರೊಡನೆ ಮೃತ್ಯುವಿನಿಂದ ಪಾರಾದಲೆಂಬ ಕುಂತಿ ಅವರು ರಿಲೇಷನ್ನೇ ಅಲ್ಲ, ಕೃಷ್ಣನಿಗೆ ಬಲರಾಮನಿಗೆ ಸೋದರತ್ತೆ. ಪುತ್ರರೊಡನೆ ಮೃತ್ಯುವಿನಿಂದ ಪಾರಾದಲೆಂಬ ವಾರ್ತೆಯನ್ನು ಅದೃಶ ವಿಶೇಷದಿಂದಲೇ ನಾನಿಂದು ಕೇಳಿದೆನು. ಪಾರೀಕ್ಷಿತ, ರಾಜಕುಮಾರರು ಮಾಡುತ್ತಿದ್ದ ಕೋಲಾಹಲವನ್ನು ಕಂಡು ಅಲ್ಲಿದ್ದ ಬ್ರಾಹ್ಮಣರಿಗೆ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಈಗ ಇವ್ರಿಗೂ ಬಲ ಬಂದುಬಿಟ್ಟಿದೆ. ಬ್ರಾಹ್ಮಣರು ಪ್ರೇಕ್ಷಕರಿಗೆ ಕೃಷ್ಣಾಜಿನಗಳನ್ನು ಕಮಂಡಲುಗಳನ್ನು ಅಲ್ಲಾಡಿಸುತ್ತಾ ರಭಸದಿಂದ ಮೇಲೆದ್ದು ಅರ್ಜುನನಿಗೆ ಹೇಳಿದರು, ವೀರಬ್ರಾಹ್ಮಣನೇ, ನೀನು ಹೆದರುವ ಕಾರಣವಿಲ್ಲ. ನಾವು ನಿನ್ನೊಡನೆ ಸೇರಿಕೊಂಡು ಶತ್ರುಗಳ ಮೇಲೆ ಯುದ್ಧ ಮಾಡುತ್ತೇವೆ. ಅರ್ಜುನನು ಉತ್ಸಾಹದಿಂದೆದ್ದು ನಿಂತ ಬ್ರಾಹ್ಮಣರನ್ನು ನೋಡಿ ನಸುನಕ್ಕು ವಿನೀತನಾಗಿ ಹೇಳಿದನು, ನೀವು ಪಕ್ಕಕ್ಕೆ ಸರಿದು ಪ್ರೇಕ್ಷಕರಾಗಿ ನಿಂತು ನೋಡುತ್ತೀರಿ. ಅಷ್ಟು ಧೈರ್ಯ ಆದರೂ ಒಪ್ಕೋಬೇಕಲ್ಲ. ಕಮಂಡಲು ತಗೊಂಡು ಯುದ್ಧಕ್ಕೆ ರೆಡಿಯಾಗಿದ್ದಾರೆ. ಮಂತ್ರ ಪುನಶ್ಚರಣೆಯನ್ನು ಮಾಡಿ ಹಾವುಗಳನ್ನು ಬಂಧಿಸುವಂತೆ ನಾನೊಬ್ಬನೇ ಈ ರಾಜಕುಮಾರರ ಮೇಲೆ ತೀಕ್ಷ್ಣವಾದ 100 ಬಾಣಗಳನ್ನು ಪ್ರಯೋಗಿಸಿ ಇವರನ್ನು ಪ್ರತಿಬಂಧಿಸುತ್ತೇನೆ. ಪಾರ್ಥನು ಹೀಗೆ ಹೇಳಿ ಸ್ವಯಂವರಕ್ಕೆ ಪಣವನ್ನಾಗಿಟ್ಟಿದ್ದ ಧನುಸ್ಸನ್ನೇ ತೆಗೆದುಕೊಂಡು ಹೆದೆಯೇರಿಸಿ, ಸ್ವಯಂವರಕ್ಕಿಟ್ಟಿದ್ರಲ್ಲ ಆ ದೊಡ್ಡ ಮಹಾಧನುಸ್ಸು, ಅದನ್ನೇ ಇಟ್ಟುಕೊಂಡು ಸೋದರನಾದ ಭೀಮನೊಡನೆ ಮೇಲೆ ಬೀಳಲು ಬರುತ್ತಿದ್ದ ರಾಜಕುಮಾರರಿಗೆ ಎದುರಾಗಿ ಪರ್ವತೋಪಮಾನನಾಗಿ ನಿಂತನು. ಭೀಮಾರ್ಜುನರು ಯುದ್ಧ ಧರ್ಮದರಾಗಿದ್ದ
ಕರ್ಣ ಪ್ರಮುಖರಾದ ಕ್ಷತ್ರಿಯ ರಾಜರನ್ನು ಕಂಡು ಮದಿಸಿದ 2 ಸಲಗಗಳ ಇದುರು ಪಕ್ಷದ ಆನೆಗಳನ್ನು ಎದುರಿಸಿ ನಿಲ್ಲುವಂತೆ ಆ ಕ್ಷತ್ರಿಯ ರಾಜಕುಮಾರರನ್ನು ಎದುರಿಸಿ ನಿಂತರು. ಮುನ್ನುಗ್ಗಿ ಬಂದ ಭೀಮಾರ್ಜುನರನ್ನು ಕಂಡು ಯುದ್ಧ ಮಾಡುವ ಇಚ್ಛೆಯಿಂದ ಯುದ್ಧ ಸನ್ನದ್ಧನಾಗಿ ಬರುವವನು ಬ್ರಾಹ್ಮಣನೇ ಆದರೂ ಯುದ್ಧದಲ್ಲಿ ಅವರನ್ನು ಕೊಳ್ಳಬಹುದು. ಮುನ್ನುಗ್ಗಿ ನಡೆದು ಬಾಣಗಳನ್ನು ಪ್ರಯೋಗಿಸಿರಿ ಎಂದು ಘೋಷಿಸುತ್ತಾ ರಾಜಕುಮಾರರು ಬ್ರಾಹ್ಮಣರ ಮೇಲೆ ನುಗ್ಗಿದರು. ಮಹಾಪರಾಕ್ರಮಿಯಾದ ಕರ್ಣನು ಅರ್ಜುನನಿಗೆ ಎದುರಾಗಿ ನಿಂತನು. ಹೆಣ್ಣಾನೆಗೋಸ್ಕರ ಸೆಣಸಾಡುತ್ತಿರುವ ಗಂಡಾನೆಯು ಪ್ರತಿಸ್ಪರ್ಧಿಯಾದ ಆನೆಯನ್ನು ಎದುರಿಸುವಂತೆ ಮದ್ರೇಶ್ವರನಾದ ಬಲಿಷ್ಠನಾದ ಶಲ್ಯನು ಭೀಮಸೇನನೊಡನೆ ಯುದ್ಧ ಮಾಡಲು ಉಪಕ್ರಮಿಸಿದನು. ದುರ್ಯೋಧನ ಪ್ರಮುಖರಾದ ಇತರ ರಾಜರು ದರ್ಬೆಯ ಕಟ್ಟನ್ನು ಮೇಲೆತ್ತಿ ಮುನ್ನುಗ್ಗಿ ಬರುತ್ತಿದ್ದ ಬ್ರಾಹ್ಮಣರ ಅಬ್ಬರವನ್ನು ತಡೆಯಲು ಬ್ರಾಹ್ಮಣರಿಗೆ ಹೆಚ್ಚು ನೋವಾಗದ ರೀತಿಯಲ್ಲಿ ಅಲಕ್ಷ್ಯದಿಂದಲೇ ಬಾಣಗಳನ್ನು ಪ್ರಯೋಗಿಸುತ್ತಿದ್ದರು. ಕರ್ಣನು ತನ್ನ ಎದುರಿನಲ್ಲೇ ಬಾಣಗಳನ್ನು ಪ್ರಯೋಗಿಸುತ್ತಾ ಬರುತ್ತಿರುವುದನ್ನು ಕಂಡು ಅರ್ಜುನನು ಒಡನೆಯೇ ಅತಿ ತೀಕ್ಷ್ಣವಾದ 100 ಬಾಣಗಳನ್ನು ಧನುಸ್ಸಿಗೆ ಯೋಜಿಸಿ ಎದೆಯನ್ನು ಅಕರ್ಣಾಂತವಾಗಿ ಸೆಳೆದು ಕರ್ಣನ ಮೇಲೆ ಪ್ರಯೋಗಿಸಿದನು. ತೇಜಸ್ಸಿನಿಂದ ಕೂಡಿದ್ದ 100 ಬಾಣಗಳು ಕರ್ಣನ ಶರೀರವನ್ನು ಹೊಕ್ಕೊಡನೆಯೇ ಅವನು ಮೂರ್ಛಿತನಾದನು. 1-2 ಕ್ಷಣಗಳಲ್ಲಿಯೇ ಪ್ರಜ್ಞೆಯನ್ನು ಹೊಂದಿ ಒಡನೆಯೇ ಮೇಲೆದ್ದು ಎದುರಿನಲ್ಲಿ ನಿಂತಿರುವವನು ಕೇವಲ ಬ್ರಾಹ್ಮಣನೆಂಬ ಔದಾಸೀನ್ಯವನ್ನು ತೊರೆದು ಅರ್ಜುನನ ಮೇಲೆ ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಲು ಮೊದಲಿಟ್ಟನು. ಅನಂತರ ಕರ್ಣಾರ್ಜುನರ ಭಯಂಕರ ಯುದ್ಧವು ಪ್ರಾರಂಭವಾಯಿತು. ತಮ್ಮ ಬಾಣಪ್ರಯೋಗ ಕೌಶಲದಿಂದ ಕರ್ಣಾರ್ಜುನರ ಪರಸ್ಪರವಾಗಿ ಬಾಣಗಳಿಂದಲೇ ಆಚ್ಛಾದಿತವಾದರೂ ಪ್ರೇಕ್ಷಕರಿಗೆ ಬಾಣಗಳು ಮಾತ್ರ ಕಾಣುತ್ತಿದ್ದವೇ ಹೊರತು ಕರ್ಣಾರ್ಜುನರು ಕಾಣುತ್ತಲೇ ಇರಲಿಲ್ಲ. ನನ್ನ ಬಾಹುಬಲ ಪರಾಕ್ರಮಗಳನ್ನು ನೋಡು, ನೀನು ಬಿಟ್ಟ ಬಾಣಗಳನ್ನು ಹೇಗೆ ತುಂಡರಿಸಿದ್ದೇನೆ ಕಂಡೆಯಾ ಇತ್ಯಾದಿ ಪರಸ್ಪರವಾಗಿ ಹೇಳುತ್ತಿದ್ದ ರಣಘೋಷಣೆಗಳು ಮಾತ್ರವೇ ಪ್ರೇಕ್ಷಕರಿಗೆ ಕೇಳುತ್ತಿದ್ದವು. ಅರ್ಜುನನ ಅಸಾಧಾರಣವಾದ ಧನುರ್ವಿದ್ಯಾ ಕೌಶಲ್ಯವನ್ನು ಕಂಡು ಸೂರ್ಯತನಯನು ತೀಕ್ಷ್ಣತಮವಾದ ಬಾಣಗಳನ್ನು ದೀರ್ಘವಾಗಿ ಸೆಳೆದು ಗುರಿಯಿಟ್ಟು ಅರ್ಜುನನ ಕಡೆಗೆ ಬಿಡುತ್ತಿದ್ದನು. ಅರ್ಜುನನು ಬಿಡುತ್ತಿದ್ದ ಬಾಣಗಳೆಲ್ಲವನ್ನೂ ತಡೆದು ಕರ್ಣನು ಗಟ್ಟಿಯಾಗಿ ರಣಘೋಷಣ ಮಾಡುತ್ತಿದ್ದನು. ಕರ್ಣನ ಕೈಚಳಕವನ್ನು ರಾಜಕುಮಾರರೆಲ್ಲರೂ ಶ್ಲಾಘಿಸಿದರು. ಆದರೆ ಕರ್ಣನಿಗೆ ಎದುರಿನಲ್ಲಿ ನಿಂತಿರುವ ಬ್ರಾಹ್ಮಣ ಕೈಚಳಕವನ್ನು ಬಾಣಪ್ರಯೋಗ ಕೌಶಲವನ್ನು ಕಂಡು ವಿಸ್ಮಯವಾಯಿತು. ಅರ್ಜುನನನ್ನು ಕುರಿತು ಹೇಳಿದನು, ಬ್ರಾಹ್ಮಣ ಶ್ರೇಷ್ಠನೇ, ನಿನ್ನ ಬಾಣಪ್ರಯೋಗ ಕೌಶಲವನ್ನು ಕಂಡು ಸಂತುಷ್ಟನಾಗಿದ್ದೇನೆ. ಅನೇಕ ಮಹಾವೀರರೊಡನೆ ಹೋರಾಡುವಾಗಲೂ ವಿಷಾದ ಪಡೆದಿರುವಿಕೆಯು ಮತ್ತು ಬಾಣಪ್ರಯೋಗದಲ್ಲಿ ನಿನಗಿರುವ ಶಸ್ತ್ರಾಸ್ತ್ರ ವಿಜಯ ಸಾಧನೆಯು ನಿಶ್ಚಯವಾಗಿಯೂ ಪ್ರಶಂಸಾರ್ಹವಾಗಿದೆ. ಬ್ರಾಹ್ಮಣೋತ್ತಮ, ಶರಸಂಧಾನ, ಆಕರ್ಷಣೆ, ಲಕ್ಷ್ಯಭೇದ ಇವುಗಳನ್ನು ನೋಡಿದರೆ ಧನುರ್ವೇದವೇ ನಿನ್ನ ರೂಪದಲ್ಲಿ ಬಂದು ನನ್ನ ಎದುರಿನಲ್ಲಿ ನಿಂತಿದೆಯೋ ಎಂಬ ಭಾವನೆಯನ್ನು ಉಂಟುಮಾಡುತ್ತಿದೆ. ಅಥವಾ ಬ್ರಾಹ್ಮಣ ಶ್ರೇಷ್ಠನಾದ ಪರಶುರಾಮನೇ ನೀನಿರಬಹುದೇ? ಅಲ್ಲದಿದ್ದರೆ ಇಂದ್ರನೋ ಅಥವಾ ಅಚ್ಯುತನಾದ ಸಾಕ್ಷಾತ್ ವಿಷ್ಣುವೋ ನೀನಾಗಿರಬಹುದು. ನಿನ್ನ ನಿಜ ಸ್ವರೂಪವನ್ನು ತಿಳಿಸಿಕೊಡುವುದೆಂಬ ಇಚ್ಛೆಯಿಂದ ನೀನು ಬ್ರಾಹ್ಮಣನ ವೇಷವನ್ನು ಧರಿಸಿ ಬಾಹುಬಲದ ಆಶ್ರಯವನ್ನು ಹೊಂದಿದವನಾಗಿ ನನ್ನೊಡನೆ ಯುದ್ಧ ಮಾಡುತ್ತಿರುವೆ ಎಂದು ನಾನು ಭಾವಿಸುತ್ತೇನೆ. ಏಕೆಂದರೆ ಕ್ರುದ್ಧನಾದ ನನ್ನನ್ನು ರಣಾಂಗದಲ್ಲಿ ಎದುರಿಸಿ ನಿಲ್ಲುವ ಸಾಮರ್ಥ್ಯವುಳ್ಳವನೆಂದರೆ ಸಚೀಪತಿಯಾದ ಇಂದ್ರನೊಬ್ಬನೋ ಪಾಂಡುಪುತ್ರನಾದ ಅರ್ಜುನನೊಬ್ಬನೇ. ಕರ್ಣನಿಗೆ ಗೊತ್ತಿರುತ್ತೆ, ನನ್ನ ಬಾಣನ ತಡೆದು ಎದುರುಗಡೆ ನಿಂತದ್ದಕ್ಕೆ ಇವರಿಬ್ಬರಿಗೆ ಸಾಮರ್ಥ್ಯ ಇದೆ, ಇನ್ನೊಬ್ಬರು ಯಾರಿಗೂ ಇಲ್ಲ ಅಂತ. ಇವರಿಬ್ಬರ ಹೊರತಾಗಿ ಮತ್ಯಾರೂ ನನ್ನ ಮುಂದೆ ನಿಂತು ಯುದ್ಧ ಮಾಡುವ ಧೈರ್ಯ ಮಾಡಲಾರರು. ಅರ್ಜುನನು ಕರ್ಣನ ಮಾತುಗಳನ್ನು ಕೇಳಿ ನಸುನಗುತ್ತಾ ಹೇಳಿದನು, ಕರ್ಣ, ನಾನು ಧನುರ್ವೇದ ಸ್ವರೂಪನೂ ಅಲ್ಲ, ಮಹಾಪ್ರತಾಪಶಾಲಿಯಾದ ಪರಶುರಾಮನೂ ಮೊದಲೇ ಅಲ್ಲ. ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವ, ಯುದ್ಧ ಪ್ರಕ್ರಿಯೆಗಳಲ್ಲಿ ಹೆಚ್ಚು ನೈಪುಣ್ಯವನ್ನು ಹೊಂದಿರುವ, ಶಸ್ತ್ರಾಸ್ತ್ರಗಳ ವಿಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದಿರುವ ಬ್ರಾಹ್ಮಣನಾಗಿದ್ದೇನೆ. ಸುಳ್ಳು ಹೇಳ್ತಾನೆ. ಗುರುದೇವನ ಅನುಗ್ರಹದಿಂದ ಬ್ರಹ್ಮಾಸ್ತ್ರ ಮತ್ತು ಐಂದ್ರಾಸ್ತ್ರಗಳ ಸಾಧನೆಯನ್ನು ಮಾಡಿರುತ್ತೇನೆ. ವೀರಕರ್ಣ, ನಾನು ನಿನ್ನನ್ನು ಈಗಲೇ ಯುದ್ಧದಲ್ಲಿ ಪರಾಜಿತನನ್ನಾಗಿ ಮಾಡಲು ಸಿದ್ಧನಾಗಿ ನಿಂತಿರುವೆನು. ಓಡಿ ಹೋಗಲು ಯತ್ನಿಸದೆ ಸ್ಥಿರವಾಗಿ ನಿಲ್ಲು.
ಜನಮೇಜಯ ಅರ್ಜುನನ ಮಾತುಗಳನ್ನು ಕೇಳಿದೊಡನೆ ಮಹಾರಥನಾದ ರಾಧೆಯನು ಬ್ರಹ್ಮ ತೇಜಸ್ಸನ್ನು ಪರಾಭವಗೊಳಿಸಲು ಸಾಧ್ಯವಿಲ್ಲವೆಂದು ಭಾವಿಸಿ ಯುದ್ಧದಿಂದ ಪರಾಂಗುಖನಾದನು. ಬ್ರಾಹ್ಮಣನಿಂದ ಗೆಲ್ಲೋದಕ್ಕಾಗಲ್ಲಂತ ಗೊತ್ತಾಗ್ಬಿಡುತ್ತೆ. ಮತ್ತೊಂದು ಕಡೆಯಲ್ಲಿ ಮಹಾಶೂರರಾದ ಬಲಿಷ್ಠರಾದ ಯುದ್ಧ ವಿದ್ಯೆಯಲ್ಲಿಯೂ ಮತ್ತು ಬಲದಲ್ಲಿಯೂ ಸಂಪನ್ನರಾದ ಶಲ್ಯ ವೃಕೋದರರು ಮದಿಸಿದ 2 ಆನೆಗಳಂತೆ ದ್ವಂದ್ವ ಯುದ್ಧದಲ್ಲಿ ನಿರತರಾಗಿದ್ದರು. ಮುಷ್ಟಿಗಳಿಂದ ಒಬ್ಬರನ್ನು ಮತ್ತೊಬ್ಬರು ಅಪ್ಪಳಿಸುತ್ತಿದ್ದರು. ಕೆಲವು ವೇಳೆ ಒಬ್ಬರನ್ನು ಮತ್ತೊಬ್ಬರು ಬಹಳ ದೂರದವರೆಗೂ ತಳ್ಳಿಕೊಂಡು ಹೋಗುತ್ತಿದ್ದರು. ಮತ್ತೊಂದು ವೇಳೆ ದರದರನೆ ಸೆಳೆದುಕೊಂಡು ಬರುತ್ತಿದ್ದರು. ಕೆಲವು ವೇಳೆ ಒಬ್ಬರನ್ನು ಮತ್ತೊಬ್ಬರು ನೆಲಕ್ಕೆ ಅಪ್ಪಳಿಸಿ ಮುಖಕ್ಕೆ ಮಣ್ಣು ಮುಕ್ಕಿಸುತ್ತಿದ್ದರು. ವಜ್ರಮುಷ್ಟಿಗಳಿಂದ ಒಬ್ಬರನ್ನ ಮತ್ತೊಬ್ಬರು ಗುದ್ದಿದ ಚಟಾಚಟ ಶಬ್ದವು 2 ಕಲ್ಲುಗಳನ್ನು ಪರಸ್ಪರ ಕುಟ್ಟಿದರೆ ಉಂಟಾಗುವ ಶಬ್ದಕ್ಕೆ ಸಮಾನವಾಗಿರುತ್ತಿದ್ದುದು. ವೀರಗರ್ಜನೆಗಳೊಡನೆ ಅವರು ಮಾಡುತ್ತಿದ್ದ ದ್ವಂದ್ವ ಯುದ್ಧವು ಭಯಂಕರವಾಗಿದ್ದಿತು. ಆ ವಿಧವಾದ ದ್ವಂದ್ವ ಯುದ್ಧವು 1 ಮುಹೂರ್ತ ಕಾಲ ನಡೆಯಿತು. ಭೀಮನು ಸಮಯವನ್ನು ನೋಡಿ ಶಲ್ಯನನ್ನು ಪಟ್ಟು ಹಿಡಿದು ಮೇಲೆತ್ತಿ ನೇಲದ ಮೇಲೆ ಅಪ್ಪಳಿಸಿದನು. ಅವನ ದ್ವಂದ್ವ ಯುದ್ಧ ಕೌಶಲವು ಅಲ್ಲಿದ್ದವರು ಎಲ್ಲರಿಗೂ ಬಹಳ ಆಶ್ಚರ್ಯವನ್ನುಂಟು ಮಾಡಿತು. ಬ್ರಾಹ್ಮಣರೆಲ್ಲರೂ ಭೀಮನನ್ನು ಪ್ರಶಂಸಿಸುತ್ತಾ ಶಲ್ಯನನ್ನು ನೋಡಿ ನಗುತ್ತಿದ್ದರು. ನಿಶ್ಚೇಷ್ಟನಾಗಿ ಬಿದ್ದಿರುವ ಶಲ್ಯನನ್ನು ಪುರುಷಶ್ರೇಷ್ಠನಾದ ಭೀಮನು ಕೊಲ್ಲಲಿಲ್ಲ. ಯಾಕಂದ್ರೆ ಅವ್ರ ಮಾವನೇ, ಮಾದ್ರಿಯವರನ್ನ. ಶಲ್ಯಕರ್ಣರ ಪರಾಭವವು ಆದ ನಂತರ ಉಳಿದ ರಾಜಕುಮಾರರು ಮುನ್ನುಗ್ಗಲು ಶಂಕಿಸಿದರು. ಭೀಮಾರ್ಜುನರನ್ನು ಎಲ್ಲರೂ ಸುತ್ತುಗಟ್ಟಿ ಹೇಳಿದರು, ನಿಶ್ಚಯವಾಗಿಯೂ ಈ ಬ್ರಾಹ್ಮಣ ಕುಮಾರರು ಒಳ್ಳೆಯ ಪರಾಕ್ರಮಶಾಲಿಗಳಾಗಿದ್ದಾರೆ. ಇವರು ಯಾವ ವಂಶಕ್ಕೆ ಸೇರಿದವರು ಮತ್ತು ಇವರು ವಾಸ ಮಾಡುತ್ತಿರುವುದೆಲ್ಲಿ ಎಂಬುದನ್ನು ತಿಳಿಯಿರಿ. ಏಕೆಂದರೆ ಪರಶುರಾಮ, ದ್ರೋಣ ಮತ್ತು ಅರ್ಜುನ ಇವರ ಹೊರತಾಗಿ ರಾಧೆಯನೊಡನೆ ಯುದ್ಧ ಮಾಡಲು ಮತ್ಯಾರಿಗೂ ತಾನೇ ಸಾಮರ್ಥ್ಯವಿದೆ. ದುರ್ಯೋಧನನನ್ನು ಪರಾಜಯಗೊಳಿಸಲು ಶ್ರೀಕೃಷ್ಣ ಮತ್ತು ಕೃಪರಿಂದ ಮಾತ್ರವೇ ಸಾಧ್ಯ. ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಮಹಾಪರಾಕ್ರಮಿಯಾದ ಶಲ್ಯನೊಡನೆ ಯುದ್ಧ ಮಾಡಲು ಬಲರಾಮ, ವೃಕೋದರ ಮತ್ತು ದುರ್ಯೋಧನ ಇವರು ಸಮರ್ಥರೇ ಹೊರತು ಮತ್ಯಾರೂ ಇವನ ಮುಂದೆ ನಿಲ್ಲಲಾರರು. ಶಲ್ಯ ಅಷ್ಟು ಪರಾಕ್ರಮಿ ಆಗಿರ್ತಾನೆ. ಆದುದರಿಂದ ಮಹಾಪರಾಕ್ರಮಿಗಳಾದ ಈ ಬ್ರಾಹ್ಮಣರ ಕುಲಗೋತ್ರಗಳನ್ನು ಅವಶ್ಯವಾಗಿ ತಿಳಿಯಬೇಕಾಗಿದೆ. ಬ್ರಾಹ್ಮಣರೊಡನೆ ನಮಗಿನ್ನೂ ಯುದ್ಧವು ಸಾಕು. ನಿಲ್ಲಿಸಿರಿ. ಬ್ರಾಹ್ಮಣನಾದವನು ಅಪರಾಧವನ್ನು ಮಾಡಿದ್ದರೂ ಅವನನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ಮೊಟ್ಟ ಮೊದಲು ಸೋತೋದ ಮೇಲೆ ಈಗ ಒಳ್ಳೆ ಬುದ್ಧಿ ಬರ್ತಾಯಿದೆ. ಯೋಗ್ಯತೆ ಇಲ್ಲ ಗೆಲ್ಲೋದಕ್ಕೆ. ಈಗೇನೋ ಅವರನ್ನು ಪ್ರಾಣ ಭಿಕ್ಷೆ ಬಿಟ್ಟಂಗೆ ಹೋಗ್ತಾವ್ರೆ. ಮೊಟ್ಟ ಮೊದಲು ಇವರು ಯಾರೆಂಬುದನ್ನು ತಿಳಿಯೋಣ. ಒಂದು ವೇಳೆ ಯುದ್ಧವನ್ನೇ ಮಾಡಬೇಕೆನ್ನಿಸಿದರೆ ಇವರ ಕುಲಗೋತ್ರಗಳನ್ನು ತಿಳಿದ ನಂತರ ಸಂತೋಷದಿಂದ ಯುದ್ಧ ಮಾಡೋಣ. ಶ್ರೀಕೃಷ್ಣನಿಗೆ ಬ್ರಾಹ್ಮಣ ವೇಷದಲ್ಲಿರುವವರು ಭೀಮಾರ್ಜುನರೆಂಬುದರಲ್ಲಿ ಸಂಶಯವೂ ಉಳಿಯಲಿಲ್ಲ. ಶ್ರೀಕೃಷ್ಣನು ಭೀಮಾರ್ಜುನರನ್ನು ಸುತ್ತುವರಿದು ನಿಂತಿದ್ದ ರಾಜಕುಮಾರರನ್ನು ಸಂಬೋಧಿಸಿ, ರಾಜಕುಮಾರರೇ, ಈ ಬ್ರಾಹ್ಮಣನು ರಾಜಕುಮಾರಿಯನ್ನು ಧರ್ಮದಿಂದ ಪಡೆದಿರುತ್ತಾನೆ. ಇವನ ಸಂಗಡ ಯುದ್ಧ ಮಾಡುವುದು ಧರ್ಮನಿಷ್ಠರಾದ ನಿಮಗೆ ಉಚಿತವೆನಿಸಲಾರದು ಎಂದು ನಯವಾದ ಮಾತುಗಳಿಂದ ರಾಜಕುಮಾರರನ್ನು ಯುದ್ಧದಿಂದ ಪರಾಂಗುಖರಾಗುವಂತೆ ಮಾಡಿದನು. ರಾಜಕುಮಾರರು ಬ್ರಾಹ್ಮಣನೊಬ್ಬನು ಬಂದು ಕ್ಷತ್ರಿಯರಿಗೂ ಅಸಾಧ್ಯವಾದ ಸಾಹಸವನ್ನು ತೋರಿ ದ್ರೌಪದಿಯನ್ನು ಪಡೆದುದಕ್ಕಾಗಿ ತಮ್ಮಲ್ಲಿಯೇ ಆಶ್ಚರ್ಯಪಡುತ್ತಾ ತಮ್ಮ ದೇಶಗಳಿಗೆ ತೆರಳಿದರು. ಬ್ರಾಹ್ಮಣರ ಪಕ್ಷವೇ ಜಯಿಸಿತು. ಪಾಂಚಾಲ ರಾಜಕುಮಾರಿಯ ಬ್ರಾಹ್ಮಣನ ಪತ್ನಿಯಾದಳು ಎಂದು ಸಭಾಸದರೆಲ್ಲರೂ ಹೇಳಿಕೊಳ್ಳುತ್ತಾ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ರಾಜಕುಮಾರರನ್ನು ಪರಾಭವಗೊಳಿಸಿ ನಿಂತಿದ್ದ ಭೀಮಾರ್ಜುನರನ್ನು ಬ್ರಾಹ್ಮಣ ಸಮೂಹವು ಸುತ್ತುವರಿದು ನಿಂತಿದ್ದಿತು. ಆ ಸಮೂಹದಿಂದ ಹೊರಬರಲು ಭೀಮಾರ್ಜುನರಿಗೆ ಸ್ವಲ್ಪ ಕಷ್ಟವೇ ಆಯಿತು. ಫುಲ್ಲು ಜೋಶ್ ಬಂದುಬಿಟ್ಟಿದೆ, ನಮ್ಮವ್ರಿಗೆ ಇದ್ದ ಗೆದ್ದುಬಿಟ್ರು ಅಂತ. ಭೀಮಾರ್ಜುನರು ಜನಸಮ್ಮರ್ದದಿಂದ ಬಿಡುಗಡೆ ಹೊಂದಿ ಶತ್ರು ರಾಜರ ದೃಷ್ಟಿಪಥಕ್ಕೆ ಗೋಚರಿಸುತ್ತಾ ರಾಜಕುಮಾರಿಯಾದ ಕೃಷ್ಣೆಯಿಂದ ಅನುಸೃತರಾಗಿ ಮೋಡಗಳಿಂದ ಹೊರಬಂದ ಚಂದ್ರ ಸೂರ್ಯರಂತೆ ಪ್ರಕಾಶಿಸುತ್ತಾ ಮನೆಯ ಕಡೆಗೆ ಧಾವಿಸಿದರು. ಈ ಮಧ್ಯದಲ್ಲಿ ತನ್ನ ಮಕ್ಕಳು ಬಹಳ ಹೊತ್ತಿನವರೆಗೆ ಭಿಕ್ಷಾಟನೆಯಿಂದ ಮನೆಗೆ ಬಾರದಿದ್ದುದರಿಂದ ಕುಂತಿ ಬಹಳ ದುಃಖಿತಳಾದಳು. ತನ್ನ ಮಕ್ಕಳಿಗೆ ಯಾವುದಾದರೂ ಅಪಾಯವು ಒದಗಿರಬಹುದೆಂದು ಪರಿತಪಿಸಿದಳು. ತಾಯಿ ಅಂದರೆ ಅಷ್ಟೇ,
ಮಕ್ಕಳು ಮನೆಗೆ ಸಾಯಂಕಾಲ ಮನೆಗೆ ಬಂದಿಲ್ಲ ಅಂದರೆ ಮಗುಗೆ ಆಕ್ಸಿಡೆಂಟ್ ಆಗಿದೆಯೇನೋ ಏನಾಗಿದೆಯೇನೋ ಅಂತ ಬರೀ ಇವೇ ಯೋಚನೆಗಳು ಬರ್ತಾ ಇರ್ತವೆ ತಾಯಿಗೆ. ಧೃತರಾಷ್ಟ್ರನ ಮಕ್ಕಳು ಬ್ರಾಹ್ಮಣ ವೇಷದಲ್ಲಿರುವ ನನ್ನ ಮಕ್ಕಳನ್ನು ಯುಧಿಷ್ಠಿರಾದಿಗಳೆಂದು ಗೂಢಾಚಾರರ ಮೂಲಕ ತಿಳಿದು ಕೊಳ್ಳಿಸಿಬಿಟ್ಟಿರಬಹುದು. ಅಥವಾ ಯಾವನಾದರೂ ರಾಕ್ಷಸನು ತನ್ನ ಮಾಯಾವಿದ್ಯೆಯಿಂದ ನನ್ನ ಮಕ್ಕಳನ್ನು ಮೋಸಗೊಳಿಸಿ ಕೊಂದು ಬಿಟ್ಟಿರುವನೇ. ಮಹರ್ಷಿಗಳಾದ ವ್ಯಾಸರ ಆಶ್ವಾಸನೆಯು ವಿಪರೀತವಾಗಿ ಪರಿಣಮಿಸಿದೆ. ಇವೇ ಮುಂತಾಗಿ ಪುತ್ರ ಪ್ರೇಮದ ಕಾರಣದಿಂದ ಮಹಾಮಾತೆಯಾದ ಕುಂತಿಯು ಯೋಚಿಸತೊಡಗಿದಳು. ಕುಂತಿಗಾದರೂ ಸೂರ್ಯ ಸಮಾನರಾದ ತನ್ನ ಮಕ್ಕಳನ್ನು ಕಾಣದ ಆ ದಿನವು ದುರ್ದಿನಪ್ರಾಯವಾಗಿದ್ದಿತು. ದಿನಪೂರ್ತಿ ಟೀಕಾಕಾರರು ಸ್ವಲ್ಪ ವಿಚಾರ ಮಾಡ್ತಾರೆ. ದಿನಪೂರ್ತಿಯಾಗಿ ಆಕಾಶದಲ್ಲಿ ಮೋಡವು ಮುಚ್ಚಿಕೊಂಡು ಸೂರ್ಯನು ಕಾಣದಿದ್ದರೆ ಆ ದಿನವನ್ನು ದುರ್ದಿನವೆನ್ನುತ್ತಾರೆ. ಸೂರ್ಯ ಸಮಾನ ವರ್ಚಸ್ವಿಗಳಾದ ಮಕ್ಕಳನ್ನು ಕಾಣದಿದ್ದ ಆ ದಿನವು ಕುಂತಿಗೆ ದುರ್ದಿನವಾಗಿ ಕಂಡಿತು. ಅಂತಹ ದುರ್ದಿನಗಳಲ್ಲಿ ಯಾರೂ ಯಾವುದೊಂದು ಕೆಲಸವನ್ನು ಮಾಡಲು ಹೋಗದೆ ಮನೆಗಳಲ್ಲಿಯೇ ಇದ್ದು ಬಿಡುತ್ತಾರೆ. ಆಗ ಹಗಲಾಗಿದ್ದರೂ ಪ್ರಪಂಚವೆಲ್ಲವೂ ಮಲಗಿರುವಂತೆಯೇ ಕಾಣುತ್ತದೆ. ದುರ್ದಿನದ ಅಪರಾಹ್ನ ಕಾಲದಲ್ಲಿ ಮೋಡಗಳಿಂದ ಆವೃತನಾದ ಸೂರ್ಯನು ಅಲ್ಪ ಸ್ವಲ್ಪ ಕಾಣಿಸಿಕೊಂಡು ಪ್ರಪಂಚದ ಜನರ ಮನಸ್ಸಿನಲ್ಲಿ ಆಹ್ಲಾದವನ್ನುಂಟು ಮಾಡುವಂತೆ ಅರ್ಜುನನು ಮೇಘಮಂಡಲ ಸದೃಶವಾದ ಬ್ರಾಹ್ಮಣ ಸಮೂಹದಿಂದ ಪರಿವೃತನಾಗಿ ಕುಂತಿಗೆ ಆನಂದವನ್ನುಂಟು ಮಾಡುತ್ತಾ ಕುಂಬಾರನ ಮನೆಯನ್ನು ಪ್ರವೇಶಿಸಿದನು. ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.